ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ಸೊ ನಾನು ಆಲ್ರೆಡಿ ಒಂದು 12 ಮಾರ್ಕ್ಸ್ ಸಮ್ಮನ್ನು ಸಾಲ್ವ್ ಮಾಡಿದ್ದೀನಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಗೆ ಸಂಬಂಧಪಟ್ಟ ಹಾಗೆ. ಸೊ ಇವತ್ತಿನ ಈ ವಿಡಿಯೋ ಮುಖಾಂತರ ನಾನು ಅಡ್ಮಿಷನ್ ಆಫ್ ಎ ಪಾರ್ಟ್ನರಲ್ಲಿ 12 ಮಾರ್ಕ್ಸಲ್ಲಿ ಒಂದು ಸಮ್ಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಸಮ್ ಯಾವುದು ಅಂದರೆ ಗುಡ್ ವಿಲ್ ವಿತ್ಡ್ರಾ. ನಾನು ಆಲ್ರೆಡಿ ಸಾಲ್ವ್ ಮಾಡಿರೋದು ಗುಡ್ ವಿಲ್ ಬ್ರಾಟ್ ಮತ್ತು ಡಿಸ್ಟ್ರಿಬ್ಯೂಷನ್ ಅಂತ ಮಾತ್ರ ಇತ್ತು. ಸೊ ಅಡ್ಜಸ್ಟ್ಮೆಂಟು ಈ ಸಮ್ಮಲ್ಲಿ ಗುಡ್ ವಿಲ್ ವಿತ್ಡ್ರಾನ್ ಇದೆ. ಸೊ ಗುಡ್ ವಿಲ್ ಬ್ರಾಟ್ ಅಂದರೆ ಏನು, ಡಿಸ್ಟ್ರಿಬ್ಯೂಷನ್ ಅಂದರೆ ಏನು, ಮತ್ತು ವಿತ್ಡ್ರಾನ್ ಅನ್ನೋದು ಅಂದರೆ ಏನು ಅನ್ನೋದನ್ನು ನಾನು ತುಂಬ ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರ ಜೊತೆಗೆ ಇವತ್ತೊಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಅದೇನು ಅಂದರೆ PDD ಇನ್ಕ್ರೀಸ್ಡ್ ಬೈ ಅಂತ ಇದೆ. ಸೊ PDD ಇನ್ಕ್ರೀಸ್ಡ್ ಬೈ ಅಂದ್ರೆ ಏನು ಮತ್ತು PDD ಇನ್ಕ್ರೀಸ್ ಟು ಅಂದ್ರೆ ಏನು ಅನ್ನೋ ಡಿಫ್ರೆನ್ಸನ್ನು ಕೂಡ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ನಾವೀಗ ಕ್ವಶನ್ ಎಲ್ಲ ನೋಡ್ಕೊಂಡು ಬರೋಣ. ಸೊ ಈಗ ಕ್ವಶನ್ ನೋಡೋದಾದ್ರೆ ಇದು PU ಬೋರ್ಡಿನ ಕ್ವಶನ್ ಬ್ಯಾಂಕ್ ಅಲ್ಲಿರೋ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ಗೆ ಸಂಬಂಧಪಟ್ಟ ಕ್ವಶನ್ ನಂಬರ್ 3 ಆಗಿರುತ್ತೆ. ಸೊ ನೀವು ಅಲ್ಲಿ ಕ್ವಶನ್ ಬ್ಯಾಂಕ್ ನಿಮ್ಮ ಹತ್ರ ಇದ್ರೆ ಅದನ್ನ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಈ ಕ್ವಶನ್ ಅನ್ನ ನೀವು ಸ್ಕ್ರೀನ್ ಶಾಟ್ ತಗೊಳ್ಬಹುದು. ಓಕೆ, ಆಲ್ರೆಡಿ ನಾನು ಫಸ್ಟ್ ವಿಡಿಯೋದಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲಿ ಕ್ವಶನ್ ನಂಬರ್ 1 ಸಾಲ್ವ್ ಮಾಡಿದ್ದೀನಿ. ಅದರಲ್ಲಿ ಗುಡ್ ವಿಲ್ ಬ್ರಾಟ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾತ್ರ ಇತ್ತು. ಸೊ ಆ ಕ್ವಶನ್ನಿಗೂ ಇದಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ ಈ ಕ್ವಶನ್ ಅಲ್ಲಿ ಗುಡ್ ವಿಲ್ ವಿತ್ಡ್ರಾನ್ ಇದೆ. ಓಕೆ, ಸೊ ಈಗ ನೋಡಿ ನೀವು ಕ್ವಶನ್ ಅನ್ನು ನೋಡೋದಾದ್ರೆ ಸುರೇಶ್ ಮತ್ತೆ ಮಹೇಶ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಈಕ್ವಲಿ ಅಂತ. ಇಲ್ಲಿ ಈಕ್ವಲಿ ಏನಾಗಿದೆ ಅದು ಹೈಡ್ ಆಗಿದೆ. ಸೊ ನೀವು ಕ್ವಶನ್ ಬ್ಯಾಂಕ್ ಅಲ್ಲಿ ಅದನ್ನ ಚೆಕ್ ಮಾಡ್ಕೊಳ್ಬಹುದು. ಈಕ್ವಲಿ ಅಂದ್ರೆ 1:1 ಅಂತ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಒರಿಜಿನಲ್ ಕ್ವಶನ್ ಅಲ್ಲಿ ಕ್ವಶನ್ ಬ್ಯಾಂಕ್ ಅಲ್ಲಿ ಇದೆ, ಇಲ್ಲಿ ಮಾತ್ರ ಹೈಡ್ ಆಗಿದೆ ಇದು. ಈಗ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿದ್ರೆ ಕ್ರೆಡಿಟರ್ಸ್ 40,000 ಇದ್ದಾರೆ, ಬಿಲ್ಸ್ ಪೇಬಲ್ 50 ಇದ್ದಾರೆ, ಕ್ಯಾಶ್ ಅಟ್ ಬ್ಯಾಂಕ್ 10,000 ಇದೆ. ಅಸೆಟ್ ಸೈಡಿಗೆ ಬಂದ್ರೆ ಸೊ ಪ್ರೀವಿಯಸ್ ಕ್ವಶನ್ನಿಗೂ ಇದಕ್ಕೂ ಏನ್ ಡಿಫರೆನ್ಸ್ ಅಂದ್ರೆ ಇದರಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ ಡೆಬಿಟ್ ಸೈಡ್ ಅಲ್ಲಿ, ಅಂದ್ರೆ ಲಯಬಿಲಿಟಿ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ 10,000 ಇದೆ. ಸೊ ಅದು ಬಿಟ್ರೆ ನಿಮಗೆ PDD ಒಂದು ಡಿಫರೆನ್ಸ್ ಇದೆ. ಆಮೇಲೆ ಗುಡ್ ಟ್ರೀಟ್ಮೆಂಟ್ ಫಾರ್ ಗುಡ್ ವಿಲ್ ಏನು ಅಡ್ಜಸ್ಟ್ಮೆಂಟ್ ಇದೆಯಲ್ಲ ಅದರಲ್ಲಿ ಒಂದು ಡಿಫರೆನ್ಸ್ ಇದೆ. ಸೊ ಎಲ್ಲವನ್ನು ಕೂಡ ಈಗ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಆನ್ 1/4/2025 ದೇ ಅಡ್ಮಿಟ್ ಗಣೇಶ್ ಆಸ್ ಎ ನ್ಯೂ ಪಾರ್ಟ್ನರ್. ಇಲ್ಲಿ ಸುರೇಶ್ ಮತ್ತೆ ಮಹೇಶ್ ಇಬ್ರು ಪಾರ್ಟ್ನರ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಗಣೇಶನನ್ನ ಅಡ್ಮಿಟ್ ಮಾಡ್ಕೊಳ್ತಾರೆ. ಓಕೆ, ಅಡ್ಜಸ್ಟ್ಮೆಂಟ್ ನಂಬರ್ A, ಗಣೇಶ್ ಶುಡ್ ಬ್ರಿಂಗ್ಸ್ 50,000 ಆಸ್ ಇಸ್ ಕ್ಯಾಪಿಟಲ್. 50,000 ಅನ್ನ ಕ್ಯಾಪಿಟಲ್ ಅನ್ನ ಬಿಸಿನೆಸ್ ತರ್ತಾನೆ. ಅಂಡ್ 20,000 ಟುವರ್ಡ್ಸ್ ಗುಡ್ ವಿಲ್ ಅನ್ನ 20,000 ತರ್ತಾ ಇದ್ದಾನೆ. ಓಕೆ, ದ ಗುಡ್ ವಿಲ್ ಅಮೌಂಟ್ ಈಸ್ ವಿತ್ಡ್ರಾನ್ ಬೈ ಓಲ್ಡ್ ಪಾರ್ಟ್ನರ್ಸ್. ಇಲ್ಲಿ ಏನಾಗಿದೆ, ಗುಡ್ ವಿಲ್ ಅಮೌಂಟ್ ಅನ್ನ ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾನ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಪ್ರೀವಿಯಸ್ ಕ್ವಶನ್ ಅಲ್ಲಿ ಗುಡ್ ವಿಲ್ ಬ್ರಾಟ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾತ್ರ ಇತ್ತು, ಇದರಲ್ಲಿ ವಿತ್ಡ್ರಾನ್ ಇದೆ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ. ನಾರ್ಮಲಿ ನಿಮ್ಗೆ ಗುಡ್ ವಿಲ್ ವಿತ್ಡ್ರಾನ್ ಇದ್ರೆ ಸೊ ಗುಡ್ ವಿಲ್ ಬ್ರಾಟ್, ಡಿಸ್ಟ್ರಿಬ್ಯೂಷನ್ ಮತ್ತೆ ವಿತ್ಡ್ರಾನ್ ಇರುತ್ತೆ. ನಿಮ್ಗೆಲ್ಲೂ ಕೂಡ ಗುಡ್ ವಿಲ್ ಅನ್ನ ವಿತ್ಡ್ರಾನ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿಲ್ಲ ಅಂದ್ರೆ ಅಲ್ಲಿ ಎರಡೇ ಜರ್ನಲ್ ಎಂಟ್ರಿ ಇರುತ್ತೆ, ಗುಡ್ ವಿಲ್ ಬ್ರಾಟ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾತ್ರ. ಸೊ ಕೆಲವೊಂದು ಕ್ವಶನ್ ಅಲ್ಲಿ ಏನಾಗುತ್ತೆ, ಹಾಫ್ ಆಫ್ ದಿ ಗುಡ್ ವಿಲ್ ವಿತ್ಡ್ರಾನ್ ಅಂತ ಬರುತ್ತೆ. ಸೊ ಇಲ್ಲಿ ಏನಾಗಿದೆ, ಹಾಫ್ ಆಫ್ ದಿ ಗುಡ್ ವಿಲ್ ವಿತ್ಡ್ರಾನ್ ಅಂತ ಎಲ್ಲೂ ಕೂಡ ಅವರು ಮೆನ್ಷನ್ ಮಾಡದೇ ಇರೋದ್ರಿಂದ ಇದೇನಾಗಿದೆ, ಗುಡ್ ವಿಲ್ ಫುಲ್ಲಿ ವಿತ್ಡ್ರಾನ್ ಆಗಿದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ತಾ ಇದೀವಿ. ಓಕೆ, ಸೊ ಇಲ್ಲಿ 3 ಜರ್ನಲ್ ಎಂಟ್ರಿಯನ್ನ ಬರಿಬೇಕಾಗುತ್ತೆ. ನೆಕ್ಸ್ಟ್ ಬಂದ್ರೆ ಡಿಪ್ರಿಶಿಯೇಟ್ ಮಷಿನರಿ ಬೈ 10%. ಇಲ್ಲಿ ಮಷಿನರಿ ಅನ್ನೋದು ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಂದು ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 4,000 ಅಂತಿದೆ. ನಾನು ಆಲ್ರೆಡಿ ಕೂಡ ನಿಮ್ಗೆ ಅದನ್ನ ನನ್ನ ತಮ್ನೇಲಲ್ಲೂ ಕೂಡ ನಿಮ್ಗೆ ಹಾಕಿದ್ದೀನಿ. ಇನ್ಕ್ರೀಸ್ಡ್ ಬೈ PDD ಇನ್ಕ್ರೀಸ್ಡ್ ಬೈಗೂ 2ಗೂ ಏನ್ ಡಿಫರೆನ್ಸ್ ಇರುತ್ತೆ ಅನ್ನೋದು ಕೂಡ ನಾನು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ಬೇಕಾದ್ರೆ ಅದನ್ನ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಕ್ರೀಸ್ಡ್ ಬೈ ಅಂತ ಇದ್ರೆ ಹೋಲ್ ವ್ಯಾಲ್ಯೂ ಅನ್ನ ತಗೊಳ್ಬೇಕು, ಅಂದ್ರೆ 4,000 ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಏನಾಗಿದೆ, ಓಲ್ಡ್ PDD ನಮ್ಗೆ 2,000 ಇದೆ. PDD ಅಂದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ. ಸೊ ನಮ್ಮಿಂದ ಸಾಲ ತಗೊಂಡವರು 2,000 ಕೊಡಲ್ಲ ಅಂತ ಹೇಳ್ತಿದ್ದಾರೆ, ಅದು PDD ಆಗತ್ತೆ. ಆ PDD ಇವಾಗ ಆಸ್ ಪರ್ ನ್ಯೂ ಅಡ್ಜಸ್ಟ್ಮೆಂಟ್ ಪ್ರಕಾರ 4,000 ಅಷ್ಟು ಇನ್ಕ್ರೀಸ್ ಆಗಿದೆ. ಅಂದ್ರೆ 2,000 ಪ್ಲಸ್ 4,000 6,000 ಇನ್ಕ್ರೀಸ್ ಆಗಿದೆ. ಸೊ ಈಗ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ 4,000 ತಗೊಳ್ಬೇಕು, ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ 6,000 ಅಂದ್ರೆ 2,000 ಪ್ಲಸ್ 4,000 ಅನ್ನ ಮಾಡಿ 6,000 ತಗೊಳ್ಬೇಕು. ಮತ್ತೆ ಬಿಲ್ಡಿಂಗ್ ಆರ್ ರಿವ್ಯಾಲ್ಯೂಡ್ ಎಟ್ 1 lakh ಅಂತಿದೆ. ಸೊ ಬಿಲ್ಡಿಂಗ್ ಅನ್ನೋದು ಅಸೆಟ್, ಅದರ ಓಲ್ಡ್ ವ್ಯಾಲ್ಯೂ ಬಂದು 92,000 ಇದೆ. ಇದೆ. ಈಗ ಅಕಾರ್ಡಿಂಗ್ ಟು ನ್ಯೂ ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾ ಇದ್ದಾರೆ, 1 lakh ಇನ್ಕ್ರೀಸ್ ಆಗಿದೆ. ಅಂದ್ರೆ ಬಿಲ್ಡಿಂಗ್ ಅನ್ನೋದು ಅಸೆಟ್, ಅಲ್ಲಿಗೆ ನಮ್ಗೆ 8,000 ಇನ್ಕ್ರೀಸ್ ಆಗುತ್ತೆ. ಸೊ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅದು ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕು. ಸೊ ಆಸ್ ಯೂಸ್ವಲ್ ನಾವು ಇಲ್ಲಿ 3 ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕಾಗತ್ತೆ, ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತೆ ನ್ಯೂ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡಿ. ನಿಮ್ಗೆ ಅಡ್ಮಿಷನ್ ಇರ್ಬೋದು, ರಿಟೈರ್ಮೆಂಟ್ ಇರ್ಬೋದು, ಟ್ರೀಟ್ಮೆಂಟ್ ಫಾರ್ ಗುಡ್ ವಿಲ್ ಒಂದು ಚೇಂಜಸ್ ಇರುತ್ತೆ ಬಿಟ್ರೆ ಬೇರೆ ಯಾವ ಅಡ್ಜಸ್ಟ್ಮೆಂಟ್ ಕೂಡ ನಿಮ್ಗೆ ಅಡ್ಮಿಷನ್ ಇರ್ಬೋದು, ರಿಟೈರ್ಮೆಂಟ್ ಇರ್ಬೋದು, ಸೊ ಎರಡೂ ಕೂಡ ನಿಮ್ಗೆ ಸೇಮ್ ಇರುತ್ತೆ.
ಓಕೆನಾ. ಸೊ ಆಲ್ರೆಡಿ ಫಾರ್ಮೇಟ್ ಅನ್ನು ಹಾಕೊಂಡಿದೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್, ಪರ್ಟಿಕ್ಯುಲರ್ಸ್ ರುಪೀಸ್ ಅಂಡ್ ಪರ್ಟಿಕ್ಯುಲರ್ಸ್ ರುಪೀಸ್, ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್. ಓಕೆ, ಸೊ ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಮಾಡಬೇಕಾದ್ರೆ ನಾವು ಇದಕ್ಕೊಂದು ಫಾರ್ಮೇಟ್ ಇರುತ್ತೆ. ಆ ಫಾರ್ಮೇಟ್ ಅನ್ನ ನೀವು ಒಂದ್ಸಲ ನೆನ್ಪು ಮಾಡ್ಕೊಳ್ಬಹುದು. ನಾನು ಫಸ್ಟ್ ವಿಡಿಯೋದಲ್ಲಿ ಆ ಫಾರ್ಮೇಟ್ ಅನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ನಾನು ಮಾಡ್ತಾ ಇರೋದು ಗುಡ್ ವಿಲ್ ವಿತ್ಡ್ರಾನಿಗೆ ಸಂಬಂಧಪಟ್ಟ ಸಮ್ ಆಗಿರೋದ್ರಿಂದ ಇಲ್ಲೂ ಕೂಡ ನಿಮಗೆ ಆ ಫಾರ್ಮೇಟ್ ಅನ್ನ ಒಂದ್ಸಲ ರಿಮೈಂಡ್ ಮಾಡಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಅಸೆಟ್ಸ್ ಡೆಬಿಟ್ ಆದ್ರೆ, ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಇಟ್ ಶುಡ್ ಬಿ ರೈಟ್ ಇನ್ ಡೆಬಿಟ್ ಸೈಡ್, ಅಂಡ್ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್ ಇರುತ್ತೆ. ಸೊ ಲಯಬಿಲಿಟೀಸ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಸೈಡ್, ಮತ್ತೆ ಲಯಬಿಲಿಟೀಸ್ ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್. ಸೊ ಇದು ಒಂದಿಷ್ಟು ನಾರ್ಮಲ್ ಆಗಿ ಒಂದು ಕೆಲವೊಂದಿಷ್ಟು ಐಟಮ್ಗಳು ಮಾತ್ರ ರಿಪೀಟ್ ಆಗುತ್ತೆ. ಸೊ ಈಗ ಅಡ್ಜಸ್ಟ್ಮೆಂಟ್ ಅನ್ನ, ಈ ಕ್ವಶನ್ ಅಲ್ಲಿ ಇರೋ ಅಡ್ಜಸ್ಟ್ಮೆಂಟ್ ಅನ್ನ ನೋಡೋದಾದ್ರೆ, ಆನ್ 1/4/2025 ದೇ ಅಡ್ಮಿಟ್ ಗಣೇಶ್ ಆಸ್ ಎ ನ್ಯೂ ಪಾರ್ಟ್ನರ್. ಗಣೇಶ್ ಅನ್ನ ನ್ಯೂ ಪಾರ್ಟ್ನರ್ ಆಗಿ ಅಡ್ಮಿಟ್ ಮಾಡ್ಕೊಳ್ತಾರೆ, ಅಂಡ್ ದೇರ್ ಗಿವನ್ ದಮ್ 1/3 ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್ ಆನ್ ದ ಫಾಲೋವಿಂಗ್ ಟರ್ಮ್ಸ್. ಅಡ್ಜಸ್ಟ್ಮೆಂಟ್ ನಂಬರ್ ಎ, ಗಣೇಶ್ ಶುಡ್ ಬ್ರಿಂಗ್ಸ್ ಇನ್ ಕ್ಯಾಶ್ 50,000 ಆಸ್ ಇಸ್ ಕ್ಯಾಪಿಟಲ್. 50,000 ಕ್ಯಾಪಿಟಲ್ ಅನ್ನ ಬಿಸಿನೆಸ್ ಗೆ ತರ್ತಾನೆ, ಅಂಡ್ 20,000 ಟುವರ್ಡ್ಸ್ ಗುಡ್ ವಿಲ್. ಮತ್ತೆ ಗುಡ್ ವಿಲ್ ಇಲ್ಲಿ ವಿತ್ಡ್ರಾನ್ ಆಗುತ್ತೆ. ಸೊ ಇದು ಅಡ್ಜಸ್ಟ್ಮೆಂಟ್ ನಂಬರ್ ಎ. ಸೊ ಈ ಅಡ್ಜಸ್ಟ್ಮೆಂಟ್ ಎಲ್ಲಿ ರೆಕಾರ್ಡ್ ಆಗುತ್ತೆ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಆಗುತ್ತೆ. ದೆನ್ ಗೋ ಟು ಅಡ್ಜಸ್ಟ್ಮೆಂಟ್ ನಂಬರ್ ಬಿ, ಡಿಪ್ರಿಶಿಯೇಟ್ ಮಷಿನರಿ ಬೈ 10%. ಸೊ ಅಡ್ಜಸ್ಟ್ಮೆಂಟ್ ನಂಬರ್ ಬಿ ಏನ್ ಹೇಳ್ತಾ ಇದೆ ಅಂದ್ರೆ ಮಷಿನರಿ 10% ಡಿಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಚೆಕ್ ದ ಓಲ್ಡ್ ವ್ಯಾಲ್ಯೂ ಆಫ್ ಮಷಿನರಿ, ಅಂದ್ರೆ ಮಷಿನರಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಂಡ್ರೆ ಇಟ್ ವಾಸ್ 20,000 ಇದೆ. ಸೊ ಈ 20,000 ಅಲ್ಲಿ 10% ಏನಾಗಿದೆ, ಡಿಕ್ರೀಸ್ ಆಗಿದೆ. ಸೊ ಇಲ್ಲಿ ಮಷಿನರಿ ಅನ್ನೋದು ಅಸೆಟ್, ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಇಟ್ ಶುಡ್ ಬಿ ರೈಟ್ ಇನ್ ಡೆಬಿಟ್ ಸೈಡ್. ಓಕೆ, ಸೊ ಮಷಿನರಿಯನ್ನ ನಾವು ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕು. ಓಕೆ, ಟು ಮಷಿನರಿ ಅಕೌಂಟ್, to machinery account. So in bracket 20,000 into given is adjustment 10%. So machinery value 20,000 ಇದೆ, ಅದರಲ್ಲಿ 10% ಡಿಕ್ರೀಸ್ ಆಗಿದೆ, ಡಿಪ್ರಿಶಿಯೇಟ್ ಆಗಿದೆ. ಸೊ ನಾವು ಆಸ್ ಪರ್ ನಾವು ಏನಾದ್ರೆ ರಿವ್ಯಾಲ್ಯೂಯೇಷನ್ ಫಾರ್ಮೆಟ್ ಪ್ರಕಾರ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಯು ಶುಡ್ ರೈಟ್ ಇನ್ ಡೆಬಿಟ್ ಸೈಡ್. 20,000 ಇಂಟು 10% ಮಾಡಿದ್ರೆ ವಿಲ್ ಗೆಟ್ 2,000. ಸೊ 2,000 ಏನಾಗಿದೆ, ಡಿಕ್ರೀಸ್ ಆಗಿದೆ. ದೆನ್ ಅಡ್ಜಸ್ಟ್ಮೆಂಟ್ ನಂಬರ್ ಸಿ, ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬೈ 4,000. ಸೊ ನಾನು ನಿಮ್ಗೆ ಕ್ವಶನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿರ್ತೀನಿ, PDD ಅಂದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ಮೇ ಕಮ್ ಆರ್ ಮೇ ನಾಟ್ ಕಮ್. ಸೊ ಬಿಫೋರ್ ದಟ್ ನಾವು ಡೆಟಾರ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಡೆಟಾರ್ಸ್ ಅಂದ್ರೆ ದ ಪರ್ಸನ್ ಹೂ ಟುಕ್ ಲೋನ್ ಫ್ರಾಮ್ ಅಸ್, ನಮ್ಮಿಂದ ಯಾರು ಸಾಲ ತಗೊಂಡಿರ್ತಾರೋ ಸೊ ಅವರನ್ನ ಡೆಟಾರ್ಸ್ ಅಂತ ಕರೀತಾರೆ. ಡೆಟಾರ್ಸ್ ಏನಾಗುತ್ತೆ, ಅಸೆಟ್ ಸೈಡ್ ಅಲ್ಲಿ ಇರುತ್ತೆ, ಯಾಕಂದ್ರೆ ಇದು ನಮ್ಮ ಅಸೆಟ್. ಸೊ ನಾವ್ ಯಾರಿಗೆ ಸಾಲ ಕೊಟ್ಟಿರ್ತೀವಲ್ಲ ಅವ್ರು ಅದನ್ನ ವಾಪಸ್ ಕೊಟ್ಮೇಲೆ ನಮ್ಗೆ ಏನಾಗುತ್ತೆ, ಅದು ಅಸೆಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಡೆಟಾರ್ಸ್ ಅನ್ನ ನಾವು ಅಸೆಟ್ ಸೈಡ್ ಅಲ್ಲಿ ಬರೀಬೇಕು. ಆಲ್ರೆಡಿ ಏನಿದೆ ನೋಡಿ, ಕ್ವಶನ್ ಅನ್ನ ಚೆಕ್ ಮಾಡಿ, ಲೆಸ್ PDD 2,000 ರೂಪೀಸ್ ಇದೆ. ಅಂದ್ರೆ PDD ಅಂದ್ರೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ನಾವೀಗ 40,000 ಅಮೌಂಟ್ ಅನ್ನ ಯಾರಿಗೂ ಕೊಟ್ಟಿರ್ತೀವಿ, ಅದರಲ್ಲಿ 2,000 ಏನಾಗಿದೆ, PDD ಕ್ರಿಯೇಟ್ ಆಗಿದೆ. ಮೇ ಕಮ್ ಆರ್ ಮೇ ನಾಟ್ ಕಮ್, ಬರ್ಬಹುದು ಬರ್ದೇನೆ ಇರಬಹುದು. ನಾವು ಸೇಫರ್ ಸೈಡ್ ಅಲ್ಲಿ ಇರ್ಲಿ ಅಂತ ಈ 2,000 ಅನ್ನ ಲೆಸ್ ಮಾಡಿ ಔಟರ್ ಕಾಲಮ್ ಅಲ್ಲಿ 38,000 ಅನ್ನ ಮಾಡಿರ್ತಾರೆ. ಓಕೆ, ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತದ್ದು. ಈಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಇನ್ಕ್ರೀಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬೈ ಅಂತ ಇದೆ. ಸೊ ಬೈ ಅಂದ್ರೆ ಮತ್ತೆ ಟೂಗೂ ಏನ್ ಡಿಫರೆನ್ಸ್ ಅಂದ್ರೆ ನೋಡಿ, ಇನ್ಕ್ರೀಸ್ಡ್ ಬೈ ಅಂದ್ರೆ ವಿ ಶುಡ್ ಕನ್ಸಿಡರ್ ಹೋಲ್ ಅಮೌಂಟ್ 4,000 ಅನ್ನ ತಗೊಳ್ಬೇಕು. ಈಗ PDD ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2,000 ಇತ್ತು. ಅಕಾರ್ಡಿಂಗ್ ಟು ನ್ಯೂ ಅಡ್ಜಸ್ಟ್ಮೆಂಟ್ ಏನಾಗಿದೆ, ಇನ್ಕ್ರೀಸ್ಡ್ ಬೈ 4,000 ಆಗಿದೆ. ಅಂದ್ರೆ 2,000 ಇರೋದು 4,000 ಅಷ್ಟು ಇನ್ಕ್ರೀಸ್ ಆಗಿದೆ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಇದನ್ನ ನೆನ್ಪಿಟ್ಕೊಳ್ಬೇಕು. ಇನ್ಕ್ರೀಸ್ಡ್ ಬೈ ಅಂತ ಇದ್ದಾಗ ವಿ ಹ್ಯಾವ್ ಟು ಕನ್ಸಿಡರ್ ದ ಹೋಲ್ ಅಮೌಂಟ್ ಇನ್ ಡೆಬಿಟ್ ಸೈಡ್. ಯಾಕೆ ಇದನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕು ಅಂದ್ರೆ PDD ಅನ್ನೋದು ಇಂಡೈರೆಕ್ಟ್ ಆಗಿ ಡೆಟಾರ್ಸ್ ಗೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ನೋಡಿ, 2,000 ಇರೋ PDD 4,000 ಇನ್ಕ್ರೀಸ್ ಆಗಿದೆ, ಅಲ್ಲಿಗೆ 6,000 ಇನ್ಕ್ರೀಸ್ ಆದಂಗ ಆಯ್ತು. ಸೊ ಈಗ 4,000 ಪ್ಲಸ್ 2,000 ಅಂದ್ರೆ 6,000 PDD ಇನ್ಕ್ರೀಸ್ ಆಯ್ತು. ಸೊ ವೆನ್ಎವರ್ PDD ವ್ಯಾಲ್ಯೂ ಇನ್ಕ್ರೀಸಸ್, ಡೆಟಾರ್ಸ್ ವ್ಯಾಲ್ಯೂ ವಿಲ್ ಡಿಕ್ರೀಸಸ್. ನಮ್ಗೆ ಎಷ್ಟು ಅಮೌಂಟ್ ಬರೋದಿಲ್ಲ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೋ
ಅಷ್ಟು ವ್ಯಾಲ್ಯೂ ಡೆಟಾರ್ಸ್ ಅಲ್ಲಿ ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ಈಗ ಡೆಟಾರ್ಸ್ 40,000 ಇದ್ದಾರೆ. ಅಕಾರ್ಡಿಂಗ್ ಟು ಓಲ್ಡ್ PDD 2,000 ಲೆಸ್ ಮಾಡ್ಕೊಂಡ್ರೆ 38,000 ಆಗುತ್ತೆ. ಅಕಾರ್ಡಿಂಗ್ ಟು ನ್ಯೂ ಅಡ್ಜಸ್ಟ್ಮೆಂಟ್ ಈಗ ಏನಾಯ್ತು, 2,000 ಪ್ಲಸ್ 4,000 ಅಂದ್ರೆ 6,000 PDD ಇನ್ಕ್ರೀಸ್ ಆಯ್ತು, ಕ್ರಿಯೇಟ್ ಆಯ್ತು. ಸೊ ಅಲ್ಲಿಗೆ ಈಗ ನಮ್ಮ ಡೆಟಾರ್ಸ್ ವ್ಯಾಲ್ಯೂ ಎಷ್ಟು ಅಂದ್ರೆ 34,000 ಆಗುತ್ತೆ. 38,000 ಇರೋದು 34,000 ಆಗುತ್ತೆ. ಸೊ ಅಂದ್ರೆ 6,000 ಅಮೌಂಟ್ ನಮ್ಗೆ ಬರೋದಿಲ್ಲ ಅಂತ. ಸೊ ಈ 6,000 ಇನ್ಕ್ರೀಸ್ ಆದಾಗ ಡೆಟಾರ್ಸ್ ವ್ಯಾಲ್ಯೂ 40,000 ಇರೋದು 34,000 ಆಗುತ್ತೆ. ಡೆಟಾರ್ಸ್ ಅನ್ನೋದು ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕು. ಟು PDD ಅಕೌಂಟ್, we have to consider whole 4,000 value. ಸೊ increased by ಅಂತ ಇರೋದ್ರಿಂದ ನಾವಿಲ್ಲಿ 4,000 ಅನ್ನ ತಗೊಳ್ಬೇಕು. ಇನ್ ಕೇಸ್ ಇದು ಇನ್ಕ್ರೀಸ್ ಟು ಅಂತ ಇದ್ರೆ, ಕೆಲವೊಂದು ಕ್ವಶನ್ ಎಲ್ಲ ಏನಾಗುತ್ತೆ, ಇನ್ಕ್ರೀಸ್ ಟು 4,000 ಅಂತ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಇನ್ಕ್ರೀಸ್ ಟು 4,000 ಅಂತ ಬಂದಾಗ 4,000 ಮೈನಸ್ 2,000 ಮಾಡಿದ್ರೆ ವಿ ವಿಲ್ ಗೆಟ್ 2,000. ಅಂದ್ರೆ 4,000 ಗೆ ಇನ್ಕ್ರೀಸ್ ಆಗಿದೆ. 4,000 ಅಷ್ಟು ಇನ್ಕ್ರೀಸ್ ಆಗೋದು ಬೇರೆ, 4,000 ಗೆ ಇನ್ಕ್ರೀಸ್ ಆಗೋದು ಬೇರೆ. ಸೊ 4,000 ಗೆ ಇನ್ಕ್ರೀಸ್ ಆದ್ರೆ 2 ಅಂತ ಬಂದ್ರೆ 4,000 ಮೈನಸ್ 2,000 ಮಾಡಿದ್ರೆ 2,000 ಏನ್ ಡಿಫ್ರೆನ್ಸ್ ಬರುತ್ತಲ್ಲ, ಆ ಡಿಫ್ರೆನ್ಸ್ ಅಮೌಂಟ್ ಅನ್ನ ನಾವು ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಅಂದ್ರೆ ಅಲ್ಲಿ 2 ಅಂತ ಬಂದ್ರೆ 4,000 ಮೈನಸ್ 2,000 ಮಾಡ್ಕೊಳ್ಬೇಕು. ಇನ್ಕ್ರೀಸ್ಡ್ ಬೈ ಅಂತ ಬಂದ್ರೆ ನಾವು 4,000 ಹೋಲ್ ವ್ಯಾಲ್ಯೂ ಅನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೊಳ್ಬೇಕು, ಮತ್ತೆ ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ 6,000 ಅನ್ನ ತಗೊಳ್ಬೇಕು. ಸೊ ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಬಿಲ್ಡಿಂಗ್ಸ್ ಆರ್ ರಿವ್ಯಾಲ್ಯೂಡ್ ಎಟ್ 1 lakh. ಸೊ ಈ ತರ ಬಂದಾಗ ಬಿಲ್ಡಿಂಗ್ ವ್ಯಾಲ್ಯೂ ಏನಾಗಿದೆ, ರಿವ್ಯಾಲ್ಯೂಡ್ ಆಗಿದೆ, ಹೊಸ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ನಾವು ಓಲ್ಡ್ ವ್ಯಾಲ್ಯೂ ಅನ್ನ ಚೆಕ್ ಮಾಡ್ಕೊಳ್ಬೇಕು. ಬಿಲ್ಡಿಂಗ್ ಎಷ್ಟಿದೆ, 92,000 ಇದೆ. ಸೊ 92,000 ಇರೋದು 1 lakh ಗೆ ಇನ್ಕ್ರೀಸ್ ಆಗಿದೆ. ಸೊ ಇವಾಗ ಏನ್ ಬರಿಬೇಕು ಅಂದ್ರೆ ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನ್ ಹೇಳುತ್ತೆ ಅಂದ್ರೆ, ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಶುಡ್ ರೈಟ್ ಇನ್ ಕ್ರೆಡಿಟ್ ಸೈಡ್ ಅಲ್ಲಿ ಅದನ್ನ ಬರಿಬೇಕು. ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕು. ಸೊ ಇಲ್ಲೇನಾಗಿದೆ, ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ, 92,000 ಇರೋದು 1 lakh ಗೆ ಇನ್ಕ್ರೀಸ್ ಆಗಿದೆ. ಸೊ ಎಷ್ಟು ಇನ್ಕ್ರೀಸ್ ಆಯ್ತು, 8,000 ಇನ್ಕ್ರೀಸ್ ಆಯ್ತು. ಅದನ್ನ ನಾವ್ ಏನ್ ಮಾಡ್ಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕು. ಬೈ ಬಿಲ್ಡಿಂಗ್ ಅಕೌಂಟ್, so 1 lakh minus 92,000. ಸೊ ಈಗ ಎಷ್ಟಾಗುತ್ತೆ, 8,000. ಶುಡ್ ರೈಟ್ ಇನ್ ಔಟರ್ ಕಾಲಮ್ 8,000 ನಮಗೆ ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಸೊ ನೋಡಿ, 3 ಐಟಮ್ ಇರೋದು ಅಕಾರ್ಡಿಂಗ್ ಟು ಅಡ್ಜಸ್ಟ್ಮೆಂಟ್. ಬಿ, ಸಿ ಮತ್ತೆ ಡಿ ಅನ್ನ ಮಾತ್ರ, BCD 3 ಅಡ್ಜಸ್ಟ್ಮೆಂಟ್ ಗಳನ್ನ ಮಾತ್ರ ನಾವು ಬರಿಬೇಕು. ಎ ರಿಗಾರ್ಡಿಂಗ್ಸ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಕ್ಲೋಸ್ ಮಾಡಬೇಕು. ಹೈಯೆಸ್ಟ್ ಬಂದಿರೋ ಅಮೌಂಟ್ ಅನ್ನ ಎರಡು ಕಡೆ ಬರಿಬೇಕು. ಓಕೆ, ರೈಟ್ ಹಿಯರ್ ಟೋಟಲ್. ಯಸ್, ರೈಟ್ ಟೋಟಲ್. ಸೊ ವೆನ್ ಕ್ರೆಡಿಟ್ ಸೈಡ್ ಇಸ್ ಮೋರ್ ದನ್ ಡೆಬಿಟ್ ಸೈಡ್, ಇಟ್ ಮೀನ್ಸ್ ಪ್ರಾಫಿಟ್. ನೋಡಿ, ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ 6,000 ಇದೆ. 2,000 plus 4,000 ಮಾಡಿದ್ರೆ we will get 6,000 and credit side is 8,000. When credit side is more than debit side, it is profit. Credit side ಅಂದ್ರೆ ಇನ್ಕಮ್ ಸೈಡ್, ಡೆಬಿಟ್ ಸೈಡ್ ಅಂದ್ರೆ ಅದು ಎಕ್ಸ್ಪೆನ್ಸಸ್ ಸೈಡ್ ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ಏನಾಗಿದೆ, ಇನ್ಕಮ್ ಜಾಸ್ತಿ ಇರೋದ್ರಿಂದ ಸೊ ಈ ಕ್ವಶನ್ ಅಲ್ಲಿ ಏನಾಗಿದೆ, ನಮಗೆ ಪ್ರಾಫಿಟ್ ಬಂದಿದೆ. ಸೊ ರೈಟ್ ಆನ್ ಬೋತ್ ದ ಸೈಡ್ಸ್ ವಿಚ್ ವಿ ಹ್ಯಾವ್ ಹೈಯೆಸ್ಟ್ ಅಮೌಂಟ್. ಹೈಯೆಸ್ಟ್ ಬಂದಿರೋದನ್ನ ಎರಡು ಕಡೆ ಬರಿಬೇಕು, 8,000. ಸೊ ರೈಟ್ ಆನ್ ಬೋತ್ ದ ಸೈಡ್ಸ್ ವಿಚ್ ವಿ ಹ್ಯಾವ್ ಹೈಯೆಸ್ಟ್ ಅಮೌಂಟ್. ಈಗ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದಿರೋದ್ರಿಂದ ನಮ್ಗೆ ಏನಾಗಿದೆ, ಪ್ರಾಫಿಟ್ ಬಂದಿದೆ. ರೈಟ್ ಹಿಯರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ರೈಟ್ ಇನ್ ಬ್ರಾಕೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್. ಸೊ ಯಾರಿಗೆ ಪ್ರಾಫಿಟ್ ಟ್ರಾನ್ಸ್ಫರ್ ಆಗುತ್ತೆ, ಸುರೇಶ್ ಮತ್ತೆ ಮಹೇಶ್ಗೆ ಇಲ್ಲಿ ಏನಾಗುತ್ತೆ, ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಆಗುತ್ತೆ. ಸೊ ಎಷ್ಟು ಬಂದಿದೆ ಪ್ರಾಫಿಟ್ ನೋಡಿ, 8,000 ಅಲ್ಲಿ 6,000 ಅನ್ನ ಲೆಸ್ ಮಾಡಿದ್ರೆ ನೋಡಿ ಇಲ್ಲಿ ನಮ್ಗೆ ಏನಾಗುತ್ತೆ, 2,000 ಪ್ರಾಫಿಟ್ ಬಂದಿದೆ. ದಿಸ್ ಪ್ರಾಫಿಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಓಲ್ಡ್ ಪಾರ್ಟ್ನರ್ಸ್ ಆನ್ ದೇರ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಬಂದಿರೋ ಪ್ರಾಫಿಟ್ ಅನ್ನ ಓಲ್ಡ್ ಪಾರ್ಟ್ನರ್ಸ್ ಗೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟಿದೆ, ಸುರೇಶ್ ನೋಡಿ ಬಿಗಿನಿಂಗ್ ಅಲ್ಲೇ ಕೊಟ್ಟಿರ್ತಾರೆ, ಸುರೇಶ್ ಅಂಡ್ ಮಹೇಶ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಈಕ್ವಲಿ ಅಂದ್ರೆ 1:1.
ಸೊ 1:1 ಅನ್ನ 1+1 ಮಾಡ್ಕೊಂಡ್ರೆ 1/2 ಮತ್ತೆ 1/2 ಆಗುತ್ತೆ. ಆ ರೇಷಿಯೋದಲ್ಲಿ ಅವರಿಬ್ಬರಿಗೂ ಕೂಡ ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸುರೇಶ್, ಮಹೇಶ್, ಸುರೇಶ್ ಅಂಡ್ ಮಹೇಶ್ ನೋಡಿ ಪ್ರಾಫಿಟ್ ಎಷ್ಟು ಬಂದಿದೆ 2000. ಹಿಯರ್ ಆಲ್ಸೋ ರೈಟ್ 2000. ಅವ್ರ ರೇಷಿಯೋ ಏನಿದೆ 1:2, ಈಕ್ವಲ್ ಅಂದ್ರೆ 1:2 ಆಗುತ್ತೆ. ಸೊ ಈಕ್ವಲ್ ಅಂದ್ರೆ 1:1 ಅದನ್ನ 1+1 ಅಂತ ಮಾಡ್ಕೊಂಡ್ರೆ ಮಾಡಿಫೈ ಮಾಡ್ಕೊಂಡ್ರೆ 1/2 ಮತ್ತೆ 1/2 ಆಗುತ್ತೆ. ಸೊ ಈಗ ಒಬ್ಬೊಬ್ಬರಿಗೆ ಎಷ್ಟು ಪ್ರಾಫಿಟ್ ಬಂದಿದೆ 1000 and 1000. ಓಕೆ, ಸೊ ನಮ್ಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ತುಂಬಾ ಸಿಂಪಲ್ ಇರುತ್ತೆ ನೋಡಿ. ಯಾವಾಗಲೂ ಗುಡ್ ವಿಲ್ ಬ್ರಾಟ್ ಟು ಡಿಸ್ಟ್ರಿಬ್ಯೂಷನ್ ವಿತ್ಡ್ರಾನ್ ಇರೋದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹೋಗುತ್ತೆ. ಅದರ ನಂತರ ಏನೇ ಅಡ್ಜಸ್ಟ್ಮೆಂಟ್ ಇದ್ರು ರಿಗಾರ್ಡಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಇದ್ರೆ ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಡೆಬಿಟ್ ಸೈಡ್, ಲಯಬಿಲಿಟೀಸ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಡೆಬಿಟ್ ಸೈಡ್, ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್, ಲಯಬಿಲಿಟೀಸ್ ವ್ಯಾಲ್ಯೂ ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಸೈಡ್. ಸೊ ಈ ತರ ನೀವು ಆ ಫಾರ್ಮೆಟ್ ಅನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಅಕಾರ್ಡಿಂಗ್ ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ 4 ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡೋಣ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಡ್ರಾ ಮಾಡಿದೀನಿ ನೋಡಿ. ಪರ್ಟಿಕ್ಯುಲರ್ ಸುರೇಶ್, ಮಹೇಶ್ ಮತ್ತೆ ಗಣೇಶ್ ಇದ್ದಾರೆ. ಪರ್ಟಿಕ್ಯುಲರ್ ಸುರೇಶ್, ಮಹೇಶ್ ಮತ್ತೆ ಗಣೇಶ್ ಇದ್ದಾರೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಏನು ಅಂದ್ರೆ ರಿಗಾರ್ಡಿಂಗ್ ಪಾರ್ಟ್ನರ್ಸ್ ವಿ ಹ್ಯಾವ್ ಟು ರೈಟ್ ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಈ ಸಮ್ಮಲ್ಲಿರೋ ಪಾರ್ಟ್ನರ್ಸ್ ಗೆ ಸಂಬಂಧಿಸಿರೋ ಎಲ್ಲ ಐಟಮ್ಗಳನ್ನು ಕೂಡ ನಾವೇನ್ ಮಾಡ್ಬೇಕು ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ಬೇಕಾಗತ್ತೆ. ಸೊ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ಈ ಸಮ್ಮಲ್ಲಿರೋ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇಂದ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಸ್ಟಾರ್ಟ್ ಮಾಡಬೇಕು. ಸೊ ಫಸ್ಟ್ ನೋಡಿ ಡೆಬಿಟ್ ಸೈಡ್ ಅಲ್ಲಿ ಅಂದ್ರೆ ಲಯಬಿಲಿಟಿ ಸೈಡ್ ಅಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದೆ. ಕ್ಯಾಪಿಟಲ್ ಆಲ್ವೇಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಅದು ಯಾವಾಗಲೂ ಕ್ರೆಡಿಟ್ ಬ್ಯಾಲೆನ್ಸ್ ಅನ್ನ ತೋರಿಸ್ತಾ ಇರೋದ್ರಿಂದ ನಾವು ಅದನ್ನ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇದೆ. ಬಟ್ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕಾಗತ್ತೆ. ಸೊ ಇನ್ನೊಂದು ಥಿಂಗ್ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ್ಯಾವ ಐಟಮ್ ಅನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಬರಿಬೇಕು. ಸೊ ಅವೆಲ್ಲವೂ ಕೂಡ ನಿಮ್ಗೆ ಡೆಬಿಟ್ ಸೈಡ್ ಅಲ್ಲಿ ಇದ್ರೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಅದನ್ನ ಕ್ರೆಡಿಟ್ ಸೈಡ್ ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿದೆ ಅದು ಡೆಬಿಟ್ ಸೈಡ್ ಅಲ್ಲಿ ಇದೆ, ಅದನ್ನ ನಾವಿಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕಾಗುತ್ತೆ. ಓಕೆ, ಸುರೇಶ್ ಗಾಟ್ 40,000 ಕ್ಯಾಪಿಟಲ್ ಅಂಡ್ ಮಹೇಶ್ ಗಾಟ್ 30,000 ಕ್ಯಾಪಿಟಲ್. ಸೊ ಇದನ್ನ ಹೇಗ್ ಬರಿಬೇಕು ಅಂದ್ರೆ ಬೈ ಬ್ಯಾಲೆನ್ಸ್, ಇದು ಓಪನಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಇದನ್ನ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಿಬೇಕು. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಕೆ, ಸೊ ಸುರೇಶ್ 40,000 and Mahesh 30,000. ಗಣೇಶ್ ಕಾಲಮ್ ನಿಲ್. ಸೊ ನೆಕ್ಸ್ಟ್ ಅದು ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಸುರೇಶ್ 40,000 ಇದೆ ಮತ್ತೆ ಮಹೇಶ್ ಇಲ್ಲಿ 30,000 ಇದೆ. ಅದು ಡೆಬಿಟ್ ಸೈಡ್ ಅಲ್ಲಿ ಇತ್ತು, ವಿ ಹ್ಯಾವ್ ಟು ರೈಟ್ ಇನ್ ಕ್ರೆಡಿಟ್ ಸೈಡ್. ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಇಲ್ಲಿ ನಾವು ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕು. ಇದು ರಿವರ್ಸ್ ಎಂಟ್ರಿ ಆಗುತ್ತೆ. ಸೊ ಇದನ್ನ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಬಂದ್ರೆ ರಿಸರ್ವ್ ಫಂಡ್ ಇದೆ. ಸಮ್ ಅಮೌಂಟ್ ಈಸ್ ಕೆಪ್ಟ್ ಫಾರ್ ಫ್ಯೂಚರ್ ಪರ್ಪಸ್. ರಿಸರ್ವ್ ಫಂಡ್ ಅಂದ್ರೆ ಅದನ್ನ ಫ್ಯೂಚರ್ ಪರ್ಪಸ್ ಗೆ ನಾವು ರಿಸರ್ವ್ ಮಾಡಿ ಇಟ್ಕೊಂಡಿರ್ತೀವಿ. ಇಲ್ಲಿ ಒಬ್ಬ ನ್ಯೂ ಪಾರ್ಟ್ನರ್ ಅಡ್ಮಿಟ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಓಲ್ಡ್ ಪಾರ್ಟ್ನರ್ಸ್. ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಓಲ್ಡ್ ಪಾರ್ಟ್ನರ್ಸ್ ಗೆ. ಇದು ಕೂಡ ನೋಡಿ ರಿಸರ್ವ್ ಫಂಡ್ ಲಯಬಿಲಿಟಿ ಸೈಡ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇದೆ. ಸೊ ನಾವು ಇಲ್ಲಿ ಏನ್ ಬರಿಬೇಕು ಅಂದ್ರೆ ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವಿ ಹ್ಯಾವ್ ಟು ರೆಕಾರ್ಡೆಡ್ ಇನ್ ಕ್ರೆಡಿಟ್ ಸೈಡ್ ಬೈ ರಿಸರ್ವ್ ಫಂಡ್, ಬೈ ರಿಸರ್ವ್ ಫಂಡ್. ಓಕೆ, ರಿಸರ್ವ್ ಫಂಡ್ ಅಕೌಂಟ್. ಸೊ ರೇಷಿಯೋ ನೋಡಿ, ಓಲ್ಡ್ ರೇಷಿಯೋ ನಿಮ್ಗೆ ಬಿಗಿನಿಂಗ್ ಅಲ್ಲೇ ಕೊಟ್ಟಿರ್ತಾರೆ, ಈಕ್ವಲಿ ಅಂತ ಇರುತ್ತೆ 1:1. ಈಕ್ವಲಿ ಮೀನ್ಸ್ 1:1. ಓಕೆ, ಸೊ ಎಷ್ಟಿದೆ ರಿಸರ್ವ್ ಫಂಡ್ ಇಲ್ಲಿ 30,000 ಇದೆ ಅಂದ್ರೆ ಈಚ್ ಪಾರ್ಟ್ನರ್ ಗಾಟ್ 15,000 and 15,000 ಈಚ್. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ನಿಮ್ಗೆ P&L ಅಕೌಂಟ್ ಇದೆ. ಪ್ರೀವಿಯಸ್ ಸಮ್ ಅಲ್ಲಿ P&L ಅಕೌಂಟ್ ಇರಲಿಲ್ಲ, ಬಟ್ ಇದು P&L ಅಕೌಂಟ್ ಇದೆ. ಸೊ ಇದನ್ನು ಕೂಡ ಆಸ್ ಇಟ್ ಈಸ್ ನಾವ್ ಏನ್ ಮಾಡಬೇಕು ಪಾರ್ಟ್ನರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಿಯರ್ ಇಟ್ ಈಸ್ ಅವೈಲೇಬಲ್ ಇನ್ ಡೆಬಿಟ್ ಸೈಡ್ ಇನ್ ಓಲ್ಡ್ ಬ್ಯಾಲೆನ್ಸ್ ಶೀಟ್, ವಿ ಹ್ಯಾವ್ ಟು ರೈಟ್ ಇನ್ ಕ್ರೆಡಿಟ್ ಸೈಡ್ ಇನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕು. ಬೈ P&L ಅಕೌಂಟ್. ಓಕೆ, ಇದಕ್ಕೂ ಕೂಡ ಸೇಮ್ ರೇಷಿಯೋ ಇರುತ್ತೆ 1:1. ಸೊ 1:1 ಇದೆ ನೋಡಿ. P&L ಅಕೌಂಟ್ ಎಷ್ಟಿದೆ ಅಂದ್ರೆ 10,000 ಇದೆ. ಸೊ ಈಚ್ ಪಾರ್ಟ್ನರ್ ಗಾಟ್ 5,000 and 5,000. ಓಕೆ, ಗಣೇಶ್ ಕಾಲಮ್ ನಿಲ್. ಸೊ ನೋಡಿ ಫಸ್ಟ್ ನಾವು ಏನ್ ಬರಿಬೇಕು ಅಂದ್ರೆ ಕ್ಯಾಪಿಟಲ್ ಅನ್ನ ಬರಿಬೇಕು. ಅದಾದ್ಮೇಲೆ
ಇಫ್ ಯು ಗಾಟ್ ರಿಸರ್ವ್ ಫಂಡ್ ಅದನ್ನು ಕೂಡ ಬರಿಬೇಕು, P&L ಅಕೌಂಟ್ ಅದನ್ನು ಕೂಡ ಬರಿಬೇಕು. ಸೊ ನೆಕ್ಸ್ಟ್ ಏನ್ ಬರಿಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ವೆದರ್ ವಿ ಗಾಟ್ ಪ್ರಾಫಿಟ್ ಆರ್ ಲಾಸ್. ಸೊ ನಮಗೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಬಂದಿದೆಯೋ ಅಥವಾ ಲಾಸ್ ಬಂದಿದೆಯೋ ಅಂತ ನಾವು ಒಂದ್ಸಲ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಂಡ್ರೆ ವಿ ಗಾಟ್ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ದಟ್ ಇಸ್ 2000. ಸೊ 2000 ನಮಗೆ ಪ್ರಾಫಿಟ್ ಬಂದಿತ್ತು, ಅದನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಸೊ ಅಂದ್ರೆ ಈಚ್ ಪಾರ್ಟ್ನರ್ ಗೆ 1000 ಮತ್ತೆ 1000 ಇರುತ್ತೆ. ಸೊ ಅದು ಕೂಡ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇದೆ, ನೀವು ಒಂದ್ಸಲ ಅದನ್ನ ನೋಡಬಹುದು, ಸ್ಕ್ರೀನ್ ಅಲ್ಲಿ ಬರ್ತಾ ಇದೆ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಅದು ಕೂಡ ನಿಮ್ಗೆ ಏನಾಗಿದೆ ಅಂದ್ರೆ 1000 ಮತ್ತೆ 1000 ಇರುತ್ತೆ, ನೀವು ಒಂದ್ಸಲ ನೆನ್ಪು ಮಾಡ್ಕೊಂಡ್ರೆ ಸಾಕು. ಸೊ ನಿಮ್ಗೆ ಏನಾಗುತ್ತೆ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಅದನ್ನ ಬರಿಬೇಕು. ಓಕೆ, ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇನ್ ಬ್ರಾಕೆಟ್ ಪ್ರಾಫಿಟ್. ನಮ್ಗೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಬಂದಿದೆ. ಸೊ 1000. ಓಕೆ, ಇಷ್ಟು ಕಾಮನ್ ಆಗಿರುತ್ತೆ. ನೀವು ಯಾವುದೇ ಸಮ್ ತಗೊಂಡ್ರು ಕೂಡ ಐದರ್ ಅಡ್ಮಿಷನ್ ಆರ್ ರಿಟೈರ್ಮೆಂಟ್ ಅಲ್ಲಿ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿರೋ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಸಂಬಂಧಪಟ್ಟಿರೋ ಐಟಮ್ಸ್ ಗಳನ್ನ ರೆಕಾರ್ಡ್ ಮಾಡಬೇಕು. ಅದಾದ್ಮೇಲೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಬಂದಿದೆಯಾ ಲಾಸ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಂಡು ಅಲ್ಲಿ ಡೆಬಿಟ್ ಸೈಡ್ ಇದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಅನ್ನ ಬರಿಬೇಕು. ಸೊ ಈಗ ಆಕ್ಚುಲ್ ಆಗಿ ನಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಈಗ ಅಡ್ಜಸ್ಟ್ಮೆಂಟ್ ಎ ಇಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಗಣೇಶ್ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ₹50,000 ಆಸ್ ಇಸ್ ಕ್ಯಾಪಿಟಲ್ and 20,000 towards goodwill. ಸೊ ಈ ಸಿಚುವೇಶನ್ ಏನಿದೆ ಅಂದ್ರೆ ಗಣೇಶ್ ಇಲ್ಲಿ ಬಿಸಿನೆಸ್ ಗೆ ಬರ್ಬೇಕಾದ್ರೆ 50,000 ಕ್ಯಾಪಿಟಲ್ ಅನ್ನ ತಂದಿರ್ತಾನೆ ಮತ್ತೆ 20,000 ಗುಡ್ ವಿಲ್ ಅನ್ನ ತಂದಿರ್ತಾನೆ. ಸೊ ಇದಕ್ಕೆ ಜರ್ನಲ್ ಎಂಟ್ರೀಸ್ ಏನಿದೆ ಅಂದ್ರೆ ನ್ಯೂ ಪಾರ್ಟ್ನರ್ಸ್ ಬ್ರಾಟ್ ಕ್ಯಾಪಿಟಲ್ ಅಂಡ್ ಗುಡ್ ವಿಲ್ ಟು ದಿ ಬಿಸಿನೆಸ್. ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ಅನ್ನ ಬಿಸಿನೆಸ್ ತಂದ್ರೆ ಸೊ ಜರ್ನಲ್ ಎಂಟ್ರಿ ಏನಿದೆ ಅಂದ್ರೆ ನ್ಯೂ ಪಾರ್ಟ್ನರ್ಸ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಓಕೆ, ಸೊ ಇಲ್ಲಿ ನೀವು ಜನರಲ್ ಎಂಟ್ರೀಸ್ ಅನ್ನ ನೋಡಬಹುದು. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ಜನರಲ್ ಎಂಟ್ರೀಸ್ ಅಲ್ಲಿ. ಐದರ್ ವಿ ಹ್ಯಾವ್ ಟು ಸೆಲೆಕ್ಟ್ ಕ್ಯಾಶ್ ಆರ್ ಬ್ಯಾಂಕ್ ಅನ್ನೋದಕ್ಕೆ ನಾವು ಹೇಗೆ ಅದನ್ನ ಡಿಸೈಡ್ ಮಾಡಬೇಕು ಅಂದ್ರೆ ನಮ್ಮ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಇದೆಯೋ ಅಥವಾ ಕ್ಯಾಶ್ ಇನ್ ಹ್ಯಾಂಡ್ ಇದೆಯೋ ಅನ್ನೋದನ್ನ ನಾವು ಚೆಕ್ ಮಾಡ್ಕೊಳ್ಬೇಕು. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ ಕ್ಯಾಶ್ ಅಟ್ ಬ್ಯಾಂಕ್ ಇರೋದ್ರಿಂದ ವಿ ಅಸ್ಯೂಮ್ ದಟ್ ಇಲ್ಲಿ ನ್ಯೂ ಪಾರ್ಟ್ನರ್ ಏನ್ ಮಾಡಿದ್ದಾನೆ ಅಂದ್ರೆ ಚೆಕ್ ರೂಪದಲ್ಲಿ ಅವನು ಏನ್ ಮಾಡಿದ್ದಾನೆ ಕ್ಯಾಪಿಟಲ್ ಮತ್ತೆ ಗುಡ್ ವಿಲ್ ಅನ್ನ ಬಿಸಿನೆಸ್ ತಂದಿದ್ದಾನೆ. ಸೊ ಹಾಗಾಗಿ ನಾವು ಏನ್ ಸೆಲೆಕ್ಟ್ ಮಾಡಬೇಕು ಅಂದ್ರೆ ಬ್ಯಾಂಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಅಂದ್ರೆ ಇವೆರಡು ಅಕೌಂಟ್ ಅನ್ನು ನಾವು ಪ್ರಿಪೇರ್ ಮಾಡದೇ ಇರೋದ್ರಿಂದ ಸೊ ನಾವು ಯಾವ್ದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅಂದ್ರೆ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಜನರಲ್ ಎಂಟ್ರೀಸ್ ಅನ್ನು ನೋಡಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್. ಸೊ ಇಲ್ಲಿ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಿರೋದ್ರಿಂದ ವಿ ಹ್ಯಾವ್ ಟು ಗೋ ಟು ಕ್ರೆಡಿಟ್ ಸೈಡ್. ನಾವು ಇದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕು. ಯಾಕೆ ಬರಿಬೇಕು ಅಂದ್ರೆ ಕ್ಯಾಶ್ ಮತ್ತೆ ಬ್ಯಾಂಕ್ ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದಕ್ಕೆ ಪ್ರಿಫರೆನ್ಸ್ ಕೊಡಬಾರ್ದು. ಸೊ ನಾವೇನ್ ಪ್ರಿಪೇರ್ ಮಾಡ್ತಾ ಇದೀವಿ ಅಂದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ನ್ಯೂ ಪಾರ್ಟ್ನರ್ ಇನ್ಕ್ಲೂಡ್ ಆಗಿರೋದ್ರಿಂದ ಈ ಜರ್ನಲ್ ಎಂಟ್ರಿಯಲ್ಲಿ ನ್ಯೂ ಪಾರ್ಟ್ನರ್ಸ್ ಕ್ರೆಡಿಟ್ ಆಗಿದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿಯನ್ನ ಬರಿಬೇಕು. ಸೊ ವಾಟ್ ವಿ ಹ್ಯಾವ್ ಟು ರೈಟ್, ನಾವ್ ಏನ್ ಬರಿಬೇಕು ಅಂದ್ರೆ ವಾಟ್ ಈಸ್ ಡೆಬಿಟ್ ಹಿಯರ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗಿರೋದ್ರಿಂದ ಸೊ ಬೈ ಬ್ಯಾಂಕ್ ಅಂತ ಬರಿಬೇಕಿಲ್ಲಿ. ಬೈ ಬ್ಯಾಂಕ್ ಅಕೌಂಟ್ ಬ್ರಾಕೆಟ್ ಅಲ್ಲಿ ಬೇಕಾದ್ರೆ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಎರಡನ್ನು ಆಡ್ ಮಾಡಿ ಬರಿಬೇಕು. ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್. ಸೊ ಕ್ಯಾಪಿಟಲ್ ಎಷ್ಟಿದೆ 50,000 ಇದೆ, ಗುಡ್ ವಿಲ್ ಎಷ್ಟಿದೆ 20,000 ಇದೆ. ಸೊ ಇವೆರಡನ್ನು ಆಡ್ ಮಾಡಿ ನಾವು ನ್ಯೂ ಪಾರ್ಟ್ನರ್ಸ್ ಗೆ ಪ್ರಿಫರೆನ್ಸ್ ಕೊಡ್ತಾ ಇರೋದ್ರಿಂದ ನ್ಯೂ ಪಾರ್ಟ್ನರ್ಸ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ 70,000 ಬರಿಬೇಕು. ಯಾಕೆ ಬರಿಬೇಕು ಅಂದ್ರೆ ನಾವೀಗ ಪ್ರಿಫರೆನ್ಸ್ ಕೊಡ್ತಾ ಇರೋದು ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ, ಅದು ಕ್ರೆಡಿಟ್ ಆಗಿದೆ. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ದಿದೀವಿ. ಅಮೌಂಟ್ ಅನ್ನ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಅನ್ನ ಆಡ್ ಮಾಡಿ ಬರ್ದಿದೀವಿ. ಓಕೆ, ಸೊ ಈಗ ಒಂದು ಜರ್ನಲ್ ಎಂಟ್ರಿ ಆಯ್ತು. ನಾರ್ಮಲಿ ಗುಡ್ ವಿಲ್ ಗೆ 3 ಜರ್ನಲ್ ಎಂಟ್ರಿ ಇರುತ್ತೆ. ನಾವು ಪ್ರೀವಿಯಸ್ ಸಮ್ ಮಾಡಿರೋದು ಗುಡ್ ವಿಲ್ ಬ್ರಾಟ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾತ್ರ ಇತ್ತು. ಇಲ್ಲಿ ಗುಡ್ ವಿಲ್ ವಿತ್ ಡ್ರಾನ್ ಕೂಡ ಇದೆ, ಅದಕ್ಕೋಸ್ಕರ ನಾನು ಇದೇ ಸಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಗುಡ್ ವಿಲ್ ಬ್ರಾಟ್, ಡಿಸ್ಟ್ರಿಬ್ಯೂಷನ್ ಮತ್ತೆ ವಿತ್ ಡ್ರಾನ್. ಸೊ ಒಂದು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ತುಂಬಾ ಈಸಿಯಾಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಗುಡ್ ವಿಲ್ ಬ್ರಾಟ್ ಅಂದ್ರೆ ಚಾಕ್ಲೇಟ್ ಅನ್ನ ನಾವು ಕ್ಲಾಸಿಗೆ ತರೋದು, ಗುಡ್ ವಿಲ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ತಂದಿರೋ ಚಾಕ್ಲೇಟ್ ಅನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡೋದು, ಗುಡ್ ವಿಲ್ ವಿತ್ ಡ್ರಾನ್ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿರೋ ಎಲ್ಲ ಚಾಕ್ಲೇಟ್ ಅನ್ನು ಕೂಡ ವಾಪಸ್ ತಗೊಳ್ಳೋದು. ಸೊ ಈ ಕಾನ್ಸೆಪ್ಟ್ ಅನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ಟ್ರೀಟ್ಮೆಂಟ್ ಫಾರ್ ಗುಡ್ ವಿಲ್ ಅನ್ನ ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬಹುದು. ಓಕೆ, ಸೊ ಈಗ ಫಸ್ಟ್ ಜರ್ನಲ್ ಎಂಟ್ರಿ ಆಯ್ತು ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್ ಬ್ರಾಟ್. ಈಗ ಸೆಕೆಂಡ್ ಜರ್ನಲ್ ಎಂಟ್ರಿ ಬಂದು
ನೋಡಿ ಇಲ್ಲಿ ಗುಡ್ ವಿಲ್ ವಿತ್ ಡ್ರಾನ್ ಅಂತಿದೆ. ಓಕೆನಾ, ಗುಡ್ ವಿಲ್ ಬ್ರಾಟ್ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ, ಗುಡ್ ವಿಲ್ ವಿತ್ ಡ್ರಾನ್ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇವೆರಡರ ಮಧ್ಯೆ ಒಂದಿದೆ, ಏನಂದ್ರೆ ಗುಡ್ ವಿಲ್ ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲಿ ಗುಡ್ ವಿಲ್ ಡಿಸ್ಟ್ರಿಬ್ಯೂಷನ್ ಅನ್ನೋದನ್ನ ನಾವು ಅಸ್ಯೂಮ್ ಮಾಡ್ಕೋತಾ ಇದೀವಿ. ಯಾಕಂದ್ರೆ ಗುಡ್ ವಿಲ್ ತಂದಿದ್ದಾರೆ ಮತ್ತೆ ವಾಪಸ್ ತಗೊಂಡಿದ್ದಾರೆ ಅಂದ್ರೆ ಆಲ್ರೆಡಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಇದು ನಮ್ಮ ಅಸಂಪ್ಷನ್. ಇದಕ್ಕೆ ಜರ್ನಲ್ ಎಂಟ್ರಿ ಏನು ಅಂದ್ರೆ, ಡಿಸ್ಟ್ರಿಬ್ಯೂಷನ್ ಆಫ್ ಗುಡ್ ವಿಲ್ ಗೆ ಜರ್ನಲ್ ಎಂಟ್ರೀಸ್ ಏನು ಅಂದ್ರೆ, ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್. ಓಕೆ, ಸೊ ಇಲ್ಲಿ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗಿದೆ ಅಂದ್ರೆ ವಿ ಹ್ಯಾವ್ ಟು ಗೋ ಟು ಡೆಬಿಟ್ ಸೈಡ್. ನಾವು ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿಯನ್ನ ಬರಿಬೇಕು. ನೋಡಿ ಇದು ಡಬಲ್ ಎಂಟ್ರಿ ಆಗುತ್ತೆ. ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತಿದೀವಿ, ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕೂಡ ಇದೆ. ಸೊ ಎರಡು ಅಕೌಂಟ್ ಇರೋದ್ರಿಂದ ಇದು ಡಬಲ್ ಎಂಟ್ರಿ ಆಗುತ್ತೆ. ಫಸ್ಟ್ ಪ್ರಿಫರೆನ್ಸ್ ನಾವು ಯಾರಿಗೆ ಕೊಡಬೇಕು ಅಂದ್ರೆ ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಇಟ್ ಮೀನ್ಸ್ ಗೋ ಟು ಡೆಬಿಟ್ ಸೈಡ್. ಡೆಬಿಟ್ ಸೈಡ್ ಅಲ್ಲಿ ಬರಿಬೇಕು. ವಾಟ್ ವಿ ಹ್ಯಾವ್ ಟು ರೈಟ್, ನಾವ್ ಏನ್ ಬರಿಬೇಕು ಅಂದ್ರೆ ವಾಟ್ ಈಸ್ ಕ್ರೆಡಿಟ್ ಹಿಯರ್. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಿದೆ, ಸೊ ಅವ್ರ ಹೆಸರನ್ನ ಬರಿಬೇಕು. ಓಲ್ಡ್ ಪಾರ್ಟ್ನರ್ಸ್ ಹೆಸರನ್ನ ಬರಿಬೇಕು. ಟು ಸುರೇಶ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಸೊ ಇಲ್ಲಿ ಗುಡ್ ವಿಲ್ ಇದೆ. ಎಷ್ಟಿದೆ ಗುಡ್ ವಿಲ್ ಇಲ್ಲಿ? 20,000 ಗುಡ್ ವಿಲ್ ಇದೆ. ಈ ಗುಡ್ ವಿಲ್ ಅನ್ನ ನಾವು ಓಲ್ಡ್ ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಸೊ ಓಲ್ಡ್ ರೇಷಿಯೋ ಏನಿದೆ 1:1, ಈಕ್ವಲಿ ಅಂದ್ರೆ 1:1. ಸೊ 20,000 ಗುಡ್ ವಿಲ್ ಅಲ್ಲಿ ಈಕ್ವಲ್ ಆಗಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನೋಡಿ 10,000 ಆಗುತ್ತೆ. ಓಕೆನಾ? ಸೊ ಈಗ ಅಮೌಂಟ್ ಅನ್ನ ಯಾರ ಕಾಲಮ್ ಅಲ್ಲಿ ಬರಿಬೇಕು ಅಂದ್ರೆ, ನಾವು ಯಾರಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ? ನ್ಯೂ ಪಾರ್ಟ್ನರ್ ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ. ಸೊ ಅದು ಡೆಬಿಟ್ ಆಗಿದೆ. ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗಿದೆ. ಹಾಗಾಗಿ ನಾವು ನ್ಯೂ ಪಾರ್ಟ್ನರ್ಸ್ ಕಾಲಮ್ ಅಲ್ಲಿ 10,000 ಗುಡ್ ವಿಲ್ ಅನ್ನ ಬರಿಬೇಕು. ಯಾವ ರೇಷದಲ್ಲಿ? 1:1 ರೇಷದಲ್ಲಿ ಬರಿಬೇಕು. ಟು ಸುರೇಶ್ ಕ್ಯಾಪಿಟಲ್ ಅಕೌಂಟ್, ದೆನ್ ಟು ಮಹೇಶ್ ಕ್ಯಾಪಿಟಲ್ ಅಕೌಂಟ್. Okay, same ratio 1:1. Amount should be right in new partners column only. Okay, so ಈಗ ನಾವು ನ್ಯೂ ಪಾರ್ಟ್ನರ್ಸ್ ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸ್ ಯಾರಿಗೆ ಹೋಗುತ್ತೆ ಅಂದ್ರೆ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್. ಇಟ್ ಮೀನ್ಸ್ ಗೋ ಟು ಕ್ರೆಡಿಟ್ ಸೈಡ್. ಇದು ಕ್ರೆಡಿಟ್ ಸೈಡ್ ಇದೆ. ಈ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕು. ವಾಟ್ ವಿ ಹ್ಯಾವ್ ಟು ರೈಟ್, ವಾಟ್ ಈಸ್ ಡೆಬಿಟ್ ಹಿಯರ್? ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗಿದೆ ಅಲ್ವಾ? ಸೊ ಹಾಗಾಗಿ ನ್ಯೂ ಪಾರ್ಟ್ನರ್ಸ್ ಹೆಸರನ್ನ ನಾವು ಇಲ್ಲಿ ಬರಿಬೇಕು. ಬೈ ಗಣೇಶ್ ಕ್ಯಾಪಿಟಲ್ ಅಕೌಂಟ್. ಗಣೇಶ್ ನ್ಯೂ ಪಾರ್ಟ್ನರ್ಸ್ ಹೆಸರನ್ನ ಬರಿಬೇಕು. ಅಮೌಂಟ್ ಅನ್ನ ಯಾರ ಕಾಲಮ್ ಅಲ್ಲಿ ಬರಿಬೇಕು ಅಂದ್ರೆ, ಯಾರಿಗ್ ಪ್ರಿಫರೆನ್ಸ್ ಕೊಡ್ತಾ ಇದೀವಿ? ಫಸ್ಟ್ ನ್ಯೂ ಪಾರ್ಟ್ನರ್ ಕೊಟ್ಟಿದೀವಿ, ಹಾಗಾಗಿ ನ್ಯೂ ಪಾರ್ಟ್ನರ್ ಕಾಲಮ್ ಅಲ್ಲಿ ಅಮೌಂಟ್ ಬರ್ದಿದೀವಿ. ಇವಾಗ ನಾವು ಪ್ರಿಫರೆನ್ಸ್ ಕೊಡ್ತಾ ಇರೋದು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ. ಸೊ ಹಾಗಾಗಿ ಅಮೌಂಟ್ ಅನ್ನ ಯಾರ ಕಾಲಮ್ ಅಲ್ಲಿ ಬರಿಬೇಕು? ಓಲ್ಡ್ ಪಾರ್ಟ್ನರ್ಸ್ ಕಾಲಮ್ ಅಲ್ಲಿ ಬರಿಬೇಕು. 10,000. ಓಕೆ, $10,000. ಸೊ ನ್ಯೂ ಪಾರ್ಟ್ನರ್ಸ್ ಕಾಲಮ್ ನಿಲ್. ಓಕೆ, ಈಗ ಎರಡು ಜರ್ನಲ್ ಎಂಟ್ರಿ ಆಯ್ತು. ಗುಡ್ ವಿಲ್ ಬ್ರಾಟ್ ಆಯ್ತು ಮತ್ತೆ ಡಿಸ್ಟ್ರಿಬ್ಯೂಷನ್ ಆಯ್ತು. ಈಗ ಇರೋದೇನು ಅಂದ್ರೆ ಗುಡ್ ವಿಲ್ ವಿತ್ ಡ್ರಾನ್. ಸೊ ಇದಕ್ಕೆ ಜರ್ನಲ್ ಎಂಟ್ರೀಸ್ ಏನಿದೆ ಅಂದ್ರೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಂತಿದೆ. ಸೊ ನೋಡಿ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಗೋ ಟು ಡೆಬಿಟ್ ಸೈಡ್. ಕಾಮನ್ ಆಗಿ ನಮ್ಗೆ ಗೊತ್ತಾಗುತ್ತೆ. ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಇದೆ, ಇದನ್ನ ನಾವು ಪ್ರಿಪೇರ್ ಮಾಡ್ತಾ ಇಲ್ಲ. ನಾನು ಆಲ್ರೆಡಿ ನಿಮ್ಗೆ ಗುಡ್ ವಿಲ್ ಬ್ರಾಟ್ ಅಲ್ಲೂ ಕೂಡ ಹೇಳಿದ್ದೆ. ಸೊ ಈಗ ಗುಡ್ ವಿಲ್ ವಿತ್ ಡ್ರಾನ್, ಕೊಟ್ಟಿರೋ ಗುಡ್ ವಿಲ್ ಅನ್ನ ವಾಪಸ್ ತಗೊಳ್ತಾ ಇದೀವಿ. ಈಗ ನಾವು ಯಾರಿಗೆ ಪ್ರಿಫರೆನ್ಸ್ ಕೊಡ್ಬೇಕು ಅಂದ್ರೆ ಒಬ್ರಿಗೆ. ಯಾರಿಗೆ ಅಂದ್ರೆ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್. ಇಟ್ ಮೀನ್ಸ್ ಗೋ ಟು ಡೆಬಿಟ್ ಸೈಡ್. ಸೊ ಒಂದೇ ಎಂಟ್ರಿ ಇರೋದು ಇಲ್ಲಿ, ಡಬಲ್ ಎಂಟ್ರಿ ಇರಲ್ಲ, ಡಬಲ್ ಸೈಡ್ ಜರ್ನಲ್ ಎಂಟ್ರೀಸ್ ಇರಲ್ಲ. ಯಾಕೆಂದ್ರೆ ಒಂದೇ ಜರ್ನಲ್ ಎಂಟ್ರಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅನ್ನ ನಾವು ಪ್ರಿಪೇರ್ ಮಾಡ್ತಾ ಇಲ್ಲ. ಓಕೆ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಗೋ ಟು ಡೆಬಿಟ್ ಸೈಡ್. ಸೊ ಇಲ್ಲಿ ಏನ್ ಬರಿಬೇಕು ಅಂದ್ರೆ ಟು ಬ್ಯಾಂಕ್ ಅಕೌಂಟ್. ಕ್ಯಾಶ್ ಅಕೌಂಟ್ ಬರಿಬಾರದು, ಯಾಕೆಂದ್ರೆ ಗುಡ್ ವಿಲ್ ಅನ್ನ ತಂದಿರೋದು ಚೆಕ್. ಬೈ ದ ವೇ ಆಫ್ ಚೆಕ್ ಹಿ ಬ್ರಾಟ್ ಗುಡ್ ವಿಲ್ ಇನ್ ಟು ದಿ ಬಿಸಿನೆಸ್. ಸೊ ಗುಡ್ ವಿಲ್ ಅನ್ನ ಚೆಕ್ ರೂಪದಲ್ಲಿ ತಂದಿರೋದ್ರಿಂದ ಟು ಬ್ಯಾಂಕ್ ಅಕೌಂಟ್ ಅಂತ ಬರಿಬೇಕು. ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ನೋಡಿ, ನಿಮ್ಗೆ ಇಲ್ಲಿ ಇದನ್ನ ಗುಡ್ ವಿಲ್ ವಿತ್ ಡ್ರಾನ್ ಅಂತ ಇಲ್ಲಿ ಬ್ರಾಕೆಟ್ ಅಲ್ಲಿ ಬರಿಬಹುದು. ಗುಡ್ ವಿಲ್ ವಿತ್ ಡ್ರಾನ್.
ಇದು ಗುಡ್ ವಿಲ್ ವಿತ್ಡ್ರಾನಿಗೆ ಜರ್ನಲ್ ಎಂಟ್ರೀಸ್ ಇರೋದು. ಸೊ ಈಗ ನೋಡಿ ಯಾರ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ಬರಿಬೇಕು ಅಂದ್ರೆ ಓಲ್ಡ್ ಪಾರ್ಟ್ನರ್ಸ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ಬರಿಬೇಕಾಗುತ್ತೆ. 10,000. ಓಕೆ, ಸೊ ಈಗ ಗಣೇಶ್ ಕಾಲಮ್ ನಿಲ್ ಇರುತ್ತೆ. ಓಕೆ, ಸೊ ಈಗ ಇಷ್ಟೇ ಇರೋದು ನೋಡಿ. ಫಸ್ಟ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿದೆ ಅದನ್ನ ಆಸ್ ಇಟ್ ಇಸ್ ಬರಿಬೇಕು, ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ. ಆಮೇಲೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಬಂದಿದೆಯಾ ಲಾಸ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಂಡು ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರಿಬೇಕು. ಅದಾದ್ಮೇಲೆ ಗುಡ್ ವಿಲ್ ಬ್ರಾಟ್, ಡಿಸ್ಟ್ರಿಬ್ಯೂಷನ್ ಮತ್ತೆ ವಿತ್ಡ್ರಾನ್ 3 ಜರ್ನಲ್ ಎಂಟ್ರೀಸ್ ಅನ್ನ ಬರೆದ್ರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಪ್ಲೀಟ್ ಆಗುತ್ತೆ. ಸೊ ಈಗ ಟೋಟಲ್ ಮಾಡಬೇಕು 70. ನೋಡಿ ಎರಡು ಕಡೆಯನ್ನ ಚೆಕ್ ಮಾಡ್ಕೊಳ್ಳಿ. ಗಣೇಶ್ ಕಾಲಮ್ ಫಸ್ಟ್, ಗಣೇಶ್ ಕಾಲಮ್ ಅಲ್ಲಿ ಇಲ್ಲಿ 20,000 ಇದೆ, ಗಣೇಶ್ ಕಾಲಮ್ ಅಲ್ಲಿ ಇಲ್ಲಿ 70,000 ಇದೆ. ಓಕೆ, ಸೊ ಈಗ ಏನ್ ಬರಿಬೇಕು ಅಂದ್ರೆ ಕ್ರೆಡಿಟ್ ಸೈಡ್ ಇಸ್ ಮೋರ್ ದ್ಯಾನ್ ಡೆಬಿಟ್ ಸೈಡ್. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಅಮೌಂಟ್ ಇದೆ, ಅದನ್ನ ಎರಡು ಕಡೆ ಬರಿಬೇಕು 70,000. ಸೊ ರೈಟ್ ಆನ್ ಬೋತ್ ದ ಸೈಡ್ಸ್ ವಿಚ್ ಯು ಹ್ಯಾವ್ ಹೈಯೆಸ್ಟ್ ಅಮೌಂಟ್. ಇಲ್ಲೂ ಕೂಡ 70,000 ಅನ್ನ ಬರಿಬೇಕು. ಓಕೆ, 70,000. ಸೊ ರೈಟ್ ಹಿಯರ್ ಟೋಟಲ್. ಓಕೆ, ಸೊ ಇಲ್ಲಿ ಎಷ್ಟಾಗುತ್ತೆ ನೋಡಿ 50. ಸೊ ಇಲ್ಲಿ ನೋಡಿ 30 ಪ್ಲಸ್ 10 40 50. ಸೊ ಇಲ್ಲಿ 61,000. ಓಕೆ, 61,000. ಹಿಯರ್ ಇಲ್ಲಿ 10,000 ಇದೆ. ಓಕೆ, ಸೊ ಈಗ ಟೋಟಲ್ ಅನ್ನ ಕ್ರೆಡಿಟ್ ಸೈಡ್ ಜಾಸ್ತಿ ಇರೋದ್ರಿಂದ, ಕ್ರೆಡಿಟ್ ಸೈಡ್ ಹೈಯೆಸ್ಟ್ ಇರೋದ್ರಿಂದ ನಾವೇನ್ ಬರಿಬೇಕು ಅಂದ್ರೆ ಕ್ರೆಡಿಟ್ ಸೈಡ್ ಯಾವ ಕಡೆ ಹೈಯೆಸ್ಟ್ ಇದೆಯಲ್ಲ ಆ ಅಮೌಂಟ್ ಅನ್ನ ಬರಿಬೇಕು. 61,000. Here also write 61,000. 61,000. So write on both the sides which you have highest amount. So next ಈಗ ಸುರೇಶ್ ಕಾಲಮ್ ಅಲ್ಲಿ ಎರಡು ಕಡೆ ಚೆಕ್ ಮಾಡಬೇಕು. ಇಲ್ಲಿ 10,000 ಇದೆ. ಸೊ ಇಲ್ಲಿ ಚೆಕ್ ಮಾಡೋದಾದ್ರೆ ಇಲ್ಲಿ 40 ಪ್ಲಸ್ 50 ಪ್ಲಸ್ 15,000 ಪ್ಲಸ್ 6,000 ಇದೆ. ಸೊ ಇಲ್ಲಿ 71,000. 71,000. Okay, 71,000. So write on both the sides. Here also write 71,000. ಇದು ಕೂಡ 71,000 ಬರಿಬೇಕು. ನೋಡಿ, ಸುರೇಶ್ ಕಾಲಮ್, ಮಹೇಶ್ ಕಾಲಮ್ ಮತ್ತೆ ಗಣೇಶ್ ಕಾಲಮ್ 3 ಕಾಲಮ್ ಅಲ್ಲಿ ಕ್ರೆಡಿಟ್ ಸೈಡ್ ಹೈಯೆಸ್ಟ್ ಇರೋದ್ರಿಂದ ಸೊ ನಾವು ಅದು ಸೇಮ್ ಅಮೌಂಟ್ ಅನ್ನ ಡೆಬಿಟ್ ಸೈಡ್ ಅಲ್ಲೂ ಕೂಡ ಬರಿಬೇಕು. ಸೊ ರೈಟ್ ಆನ್ ಬೋತ್ ದ ಸೈಡ್ಸ್ ವಿಚ್ ಯು ಹ್ಯಾವ್ ಹೈಯೆಸ್ಟ್ ಅಮೌಂಟ್ ಇರೋದನ್ನ ಎರಡು ಕಡೆ ಬರಿಬೇಕು. ಸೊ ಈಗ ಏನ್ ಮಾಡ್ಬೇಕು ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಈಗ ಶಾರ್ಟೇಜ್ ಇದೆ ನಮ್ಗೆ ಡೆಬಿಟ್ ಸೈಡ್ ಅಲ್ಲಿ. ಒಂದೊಂದೇ ಕಾಲಮ್ ಅನ್ನು ನೋಡ್ತಾ ಹೋದ್ರೆ ಹಿಯರ್ 61,000. ಹಿಯರ್ ಮಹೇಶ್ ಕಾಲಮ್ 51,000. ಇಲ್ಲಿ 50,000. ಓಕೆ, 50,000. ಸೊ ಏನ್ ಮಾಡ್ಬೇಕು ಅಂದ್ರೆ ಕ್ರೆಡಿಟ್ ಸೈಡ್ ಟೋಟಲ್ ಇದೆಯಲ್ವಾ, ಈ ಕ್ರೆಡಿಟ್ ಸೈಡ್ ಟೋಟಲ್ ಅಲ್ಲಿ ಡೆಬಿಟ್ ಸೈಡ್ ಟೋಟಲ್ ಅನ್ನ ಲೆಸ್ ಮಾಡ್ಕೊಳ್ಬೇಕು. 71,000 ಅಲ್ಲಿ 10,000 ಅನ್ನ ಲೆಸ್ ಮಾಡಿದ್ರೆ ವಿಲ್ ಗೆಟ್ 61,000 ಅಂಡ್ 61,000 ಅಲ್ಲಿ 10,000 ಅನ್ನ ಲೆಸ್ ಮಾಡಿದ್ರೆ ವಿಲ್ ಗೆಟ್ 51,000. ದೆನ್ 70,000 ಅಲ್ಲಿ ಈ 20,000 ಅನ್ನ ಲೆಸ್ ಮಾಡಿದ್ರೆ 50,000. ಸೊ ಇದನ್ನ ಏನಂತ ಕರೀತಾರೆ ಅಂದ್ರೆ ಪಾರ್ಟ್ನರ್ಸ್ ನ್ಯೂ ಕ್ಯಾಪಿಟಲ್. ನಾವು ಇದನ್ನ ಈಗ ಪಾರ್ಟ್ನರ್ಸ್ ಇನ ನ್ಯೂ ಕ್ಯಾಪಿಟಲ್ ಅಂತ ಕರೀತಾರೆ. ಓಕೆ, ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಈಗ ನಾವು ನ್ಯೂ ಬ್ಯಾಲೆನ್ಸ್ ಶೀಟ್ ಅನ್ನ ನೋಡೋಣ. ಸೊ ಓಕೆ, ಈಗ ನ್ಯೂ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಅನ್ನ ನೋಡೋಣ. ನೋಡಿ, ಲಯಬಿಲಿಟೀಸ್ ಅಸೆಟ್ಸ್ ರುಪೀಸ್ ಅಸೆಟ್ಸ್ ರುಪೀಸ್ ಅಂತ ಇದೆ. ಸೊ ಈ ನ್ಯೂ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಯಾವಾಗಲೂ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡೆಲ್ ಆಗಿ ಇಟ್ಕೊಂಡು ಮಾಡಬೇಕು. ಇದು ತುಂಬಾ ಈಸಿ ಇರುತ್ತೆ. ಫಸ್ಟ್ ವಿ ಹ್ಯಾವ್ ಟು ಗೋ ಟು ಡೆಬಿಟ್ ಸೈಡ್. ಇಟ್ ಮೀನ್ಸ್ ಲಯಬಿಲಿಟಿ ಸೈಡ್ಗೆ ಹೋಗ್ಬೇಕು. ಸೊ ಲಯಬಿಲಿಟೀಸ್ ಅಲ್ಲಿ ನೋಡಿ ಕ್ರೆಡಿಟಾರ್ಸ್ ಇದೆ. ಕ್ರೆಡಿಟಾರ್ಸ್ ಗೆ ದೇರ್ ಇಸ್ ನೋ ಅಡ್ಜಸ್ಟ್ಮೆಂಟ್ ಫಾರ್ ಕ್ರೆಡಿಟಾರ್ಸ್. ಸೊ ಆಸ್ ಇಟ್ ಇಸ್ ವಿ ಹ್ಯಾವ್ ಟು ರೈಟ್, ಅದನ್ನ ಆಸ್ ಇಟ್ ಇಸ್ ನಾವು ಬರಿಬೇಕು. ಕ್ರೆಡಿಟಾರ್ಸ್ ಇಲ್ಲಿ 40,000 ಇದ್ದಾರೆ. ಸೊ ನೋಡಿ, ಫಸ್ಟ್ ನಾವು ಕ್ರೆಡಿಟಾರ್ಸ್ ಅಂತ ಬರಿಬೇಕು. ಕ್ರೆಡಿಟಾರ್ಸ್ ಸೊ 40,000. ಓಕೆ, 40,000 ಅನ್ನ ಬರಿಬೇಕು. ದೆನ್ ಬಿಲ್ಸ್ ಪೇಯಬಲ್ ಕೂಡ there is no adjustment for bills payable. So as it is ಆ ಬಿಲ್ಸ್ ಪೇಯಬಲ್ ಅನ್ನು ಹಾಗೆ ಬರಿಬೇಕು. ಬಿಲ್ಸ್ ಪೇಯಬಲ್ 50,000 ಇದೆ. ಓಕೆ, bills payable 50,000. Then
P&L account. So then the reserve fund ಇದೆ. So reserve fund is already distributed among the old partners. So ಇದನ್ನ ನಾವು partners capital account ಅಲ್ಲಿ ಬರ್ದಿದ್ದೀವಿ. Then P&L account ಇದೆ. So ಇದು ಕೂಡ already distribute ಆಗಿದೆ partners capital account ಅಲ್ಲಿ. No need to write here. Then come to capitals. ಸುರೇಶ್, ಮಹೇಶ್ ಮತ್ತೆ ಗಣೇಶ್ ಇದ್ದಾರೆ. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಈಗ 2 ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅವ್ರದ್ದು ಕ್ಯಾಪಿಟಲ್ ಆಗಿರುತ್ತೆ. ಸೊ ರೈಟ್ ಹಿಯರ್ ಕ್ಯಾಪಿಟಲ್ಸ್. ಕ್ಯಾಪಿಟಲ್ಸ್ ಸೊ ಅಂಡರ್ಲೈನ್ ಮಾಡಿ. ಯಾರ್ಯಾರಿದ್ದಾರೆ ಪಾರ್ಟ್ನರ್ ಈಗ? ಸುರೇಶ್, ಮಹೇಶ್ ಮತ್ತೆ ಗಣೇಶ್ ಇದ್ದಾರೆ. ಓಕೆ, ಸುರೇಶ್ ಇಲ್ಲಿ ಸುರೇಶ್ ಓಕೆ. ದೆನ್ ಮಹೇಶ್ ಮತ್ತೆ ಗಣೇಶ್ ಇದ್ದಾರೆ. ಓಕೆ, ಗಣೇಶ್. ಸೊ ಸುರೇಶ್ ಬಂದು ಇಲ್ಲಿ ಕ್ಯಾಪಿಟಲ್ ಎಷ್ಟಿದೆ? 61,000. ಮಹೇಶ್ ಬಂದು 51,000. ಓಕೆ, ಗಣೇಶ್ ಬಂದು 50,000 ಇದ್ದಾರೆ. 50,000. ಸುರೇಶ್, ಮಹೇಶ್ ಮತ್ತೆ ಗಣೇಶ್ ಇದ್ದಾರೆ. ಓಕೆ, ಸುರೇಶ್, ಮಹೇಶ್ ಮತ್ತೆ ಗಣೇಶ್ ಇದ್ದಾರೆ. ಸೊ ಇವ್ರದ್ದು 3 ಕ್ಯಾಪಿಟಲ್ ಅನ್ನ ನಾವು ಏನ್ ಮಾಡ್ಬೇಕು? ಬರಿಬೇಕು. ಇನ್ನರ್ ಕಾಲಮ್ ಅಲ್ಲಿ ಬರೆದು ಸೊ ಔಟರ್ ಕಾಲಮ್ ಅಲ್ಲಿ ಅದರ ಟೋಟಲ್ ಅನ್ನ ಈಗ ಬರಿಬೇಕು. ಯಾಕಂದ್ರೆ 1,62,000. ಸೊ 1,62,000 ಆಗುತ್ತೆ. ಸೊ ಈ 3 ಕ್ಯಾಪಿಟಲ್ ನ ಆಡ್ ಮಾಡಿ ಔಟರ್ ಕಾಲಮ್ ಅಲ್ಲಿ ಬರಿಬೇಕು. ಸೊ ನೋಡಿ, ಫಸ್ಟ್ ಟು ಕ್ರೆಡಿಟರ್ಸ್, ದೆನ್ ಬಿಲ್ಸ್ ಪೇಯಬಲ್, ದೆನ್ ಕ್ಯಾಪಿಟಲ್ಸ್. ರಿಮೈನಿಂಗ್ ಐಟಮ್ ಯಾವುದು ಬರೆಯೋದು ಬೇಡ. ಸೊ ಇದಿಷ್ಟು ನಮಗೆ ಲಯಬಿಲಿಟಿ ಸೈಡ್ ಅಲ್ಲಿ ಬರಬೇಕಾಗಿರುವಂತದ್ದು. ದೆನ್ ಕಮ್ ಟು ಅಸೆಟ್ ಸೈಡ್. ಅಸೆಟ್ ಸೈಡ್ ಅಲ್ಲಿ ನಮ್ಗೆ ಏನಿದೆ? ಓಲ್ಡ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಯಾಶ್ ಎಟ್ ಬ್ಯಾಂಕ್ ಇದೆ. ಸೊ ಆಸ್ ಇಟ್ ಈಸ್ ಅದನ್ನ ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಬರೀರಿ. ಕ್ಯಾಶ್ ಎಟ್ ಬ್ಯಾಂಕ್. ಸೊ ಕ್ಯಾಶ್ ಎಟ್ ಬ್ಯಾಂಕ್ ಅಲ್ಲಿ ಫಸ್ಟ್ ಓಲ್ಡ್ ಕ್ಯಾಶ್ ಎಷ್ಟಿದೆ? 10,000 ಇದೆ. ಓಕೆ, ಓಲ್ಡ್ ಕ್ಯಾಶ್ ಇಲ್ಲಿ 10,000 ಇದೆ. ಪ್ಲಸ್ ನ್ಯೂ ಕ್ಯಾಪಿಟಲ್. ಸೊ ನ್ಯೂ ಕ್ಯಾಪಿಟಲ್ ಎಷ್ಟಿದೆ? 50,000 ಇದೆ. 50,000 ಪ್ಲಸ್ ಗುಡ್ ವಿಲ್ ಬ್ರಾಟ್ ಆಗಿದೆಯಲ್ಲ. ಸೊ ಗುಡ್ ವಿಲ್ ಎಷ್ಟಿದೆ? 20,000 ಇದೆ. 20,000. ಓಕೆ, ಸೊ ಇವು ಮೂರನ್ನ ಆಡ್ ಮಾಡಬೇಕು. ಓಲ್ಡ್ ಕ್ಯಾಶ್ ಪ್ಲಸ್ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್. ಸೊ ಅಲ್ಲಿಗೆ 80,000 ಆಗುತ್ತೆ. ಮೈನಸ್ ಗುಡ್ ವಿಲ್ ವಿತ್ ಡ್ರಾನ್. ನಾವು ಪ್ರೀವಿಯಸ್ ಮಾಡಿರೋ ಸಮ್ ಅಲ್ಲಿ ಗುಡ್ ವಿಲ್ ವಿತ್ ಡ್ರಾನ್ ಇರಲಿಲ್ಲ, ಬಟ್ ಈ ಸಮ್ ಅಲ್ಲಿ ಗುಡ್ ವಿಲ್ ವಿತ್ ಡ್ರಾನ್ ಇದೆ. ಅದು ಏನಿದೆ? ಫುಲ್ಲಿ ಗುಡ್ ವಿಲ್ ವಿತ್ ಡ್ರಾನ್ ಇದೆ. ಹಾಫ್ ಇದ್ರೆ ನಾವು ಏನ್ ಮಾಡ್ಬೇಕು? 10,000 ಅನ್ನ ಲೆಸ್ ಮಾಡ್ಬೇಕಿತ್ತು. ಸೊ ಇಲ್ಲಿ ಫುಲ್ಲಿ ವಿತ್ ಡ್ರಾನ್ ಇರೋದ್ರಿಂದ ಹೋಲ್ 20,000 ಅನ್ನು ಕೂಡ ನಾವು ಏನ್ ಮಾಡ್ಬೇಕು? ಲೆಸ್ ಮಾಡ್ಬೇಕು. ಓಕೆ, ಸೊ ಈಗ ನೋಡಿ, ಓಲ್ಡ್ ಕ್ಯಾಶ್ 10,000 ಪ್ಲಸ್ ನ್ಯೂ ಕ್ಯಾಪಿಟಲ್ 50,000 60 ಆಯ್ತು, ಪ್ಲಸ್ 20,000 ಗುಡ್ ವಿಲ್. 80,000 ಮೈನಸ್ 20,000 ಮಾಡಿದ್ರೆ we will get 60,000. ಓಕೆ, ಸೊ ನೆಕ್ಸ್ಟ್ ಈಗ ಸ್ಟಾಕ್ ಇದೆ. there is no adjustment for ಸ್ಟಾಕ್ ಗೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಅದನ್ನ ಆಸ್ ಇಟ್ ಈಸ್ ಬರಿಬೇಕು. ಸ್ಟಾಕ್, there is no adjustment for stock. 25,000. Then comes to debtors. Okay, so write in inner column only debtors 40,000 ಇದೆ. Okay, 40,000. So there is a adjustment for debtors. Adjustment number C. Increase provision for doubtful debts by 4,000 ಅಂತಿದೆ. ಸೊ ಬೈ 4,000 ಅಂತಿದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ಹೋಲ್ ಅಮೌಂಟ್. ನಾನು ನಿಮ್ಗೆ ಅದನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳಿದೆ. ಬೈ ಅಂತ ಬಂದ್ರೆ ಹೋಲ್ ಅಮೌಂಟ್ 4,000 ಅನ್ನ ಕನ್ಸಿಡರ್ ಮಾಡಬೇಕು. ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಮಾಡಬೇಕು. ಬಟ್ ಇನ್ ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಲ್ಡ್ PDD ಪ್ಲಸ್ ನ್ಯೂ PDD ಅನ್ನ ಆಡ್ ಮಾಡಿ ಬರಿಬೇಕು. ಓಕೆ, ಸೊ ಓಲ್ಡ್ PDD ಪ್ಲಸ್ ನ್ಯೂ PDD ಅನ್ನ ಆಡ್ ಮಾಡಿ ಬರಿಬೇಕು. ಸೊ ಇನ್ ಕೇಸ್ ಇಟ್ ವಾಸ್ ಇನ್ಕ್ರೀಸ್ 2 ಅಂತ ಇದ್ರೆ ನಾವು ಇಲ್ಲೇನ್ ಮಾಡಬೇಕು? ಓಲ್ಡ್ ಬ್ಯಾಲೆನ್ಸ್ ಶೀಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ 2,000 ಮೈನಸ್ 4,000 ಮೈನಸ್ 2,000 ಮಾಡಿ ಡಿಫರೆನ್ಸ್ ಅಮೌಂಟ್ ಅನ್ನ ಬರಿಬೇಕು. ಬಟ್ ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ 4,000 ಅನ್ನ ಕನ್ಸಿಡರ್ ಮಾಡಬೇಕಿತ್ತು. ಬಟ್ ಇದು ಇನ್ಕ್ರೀಸ್ ಬೈ ಅಂತ ಇರೋದ್ರಿಂದ ಓಲ್ಡ್ PDD 2,000
ಪ್ಲಸ್ ನ್ಯೂ PDD 4000 ಟೋಟಲ್ ಆಗಿ 6000 ಅನ್ನ ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕನ್ಸಿಡರ್ ಮಾಡಬೇಕು. ಲೆಸ್ PDD 1000 ಫಾರ್ ಡೌಟ್ಫುಲ್ ಡೆಟ್ಸ್ 2000 ಪ್ಲಸ್ 4000. ನಾರ್ಮಲಿ ಸ್ಟೂಡೆಂಟ್ಗೆ PDD ಒಂದ್ ಸ್ವಲ್ಪ ಡೌಟ್ಸ್ ಇರುತ್ತೆ. ಸೊ ನಾವು ಇನ್ಕ್ರೀಸ್ಡ್ ಬೈ ಅಂತ ಬಂದಾಗ ಹೋಲ್ ಅಮೌಂಟ್ 4000 ಅನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ತಗೊಳ್ಬೇಕು. ಇಲ್ಲಿ ನ್ಯೂ ಬ್ಯಾಲೆನ್ಸ್ ಶೀಟ್ ಅಲ್ಲಿ 2000 ಪ್ಲಸ್ 4000 ಮಾಡ್ಕೊಳ್ಬೇಕು. 6000 ಆಗುತ್ತೆ. ಓಕೆ, 6000. ಸೊ ಈಗ 6000 ಅನ್ನ ಲೆಸ್ ಮಾಡಿದ್ರೆ ಔಟರ್ ಕಾಲಮ್ ಅಲ್ಲಿ ಡೆಟಾರ್ಸ್ ಬಂದು 34000. ಡೆಟಾರ್ಸ್ ವ್ಯಾಲ್ಯೂ ಈಗ ಎಷ್ಟಾಗುತ್ತೆ? 34000 ಆಗುತ್ತೆ. ಅಂದ್ರೆ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ದೆನ್ ಮಷಿನರಿ ಬಂದ್ರೆ ನೋಡಿ, ಮಷಿನರಿಗೆ ದರ್ ಇಸ್ ಅಡ್ಜಸ್ಟ್ಮೆಂಟ್ ಫಾರ್ ಮಷಿನರಿ. ಸೊ ರೈಟ್ ಇನ್ ಇನ್ನರ್ ಕಾಲಮ್ 20,000 ಮಷಿನರಿಗೆ ಅಡ್ಜಸ್ಟ್ಮೆಂಟ್ ಇದೆ. ಲೆಸ್ ಡಿಪ್ರಿಸಿಯೇಷನ್ ಮೀನ್ಸ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್. ಲೆಸ್ ಡಿಪ್ರಿಸಿಯೇಷನ್. ಸೊ ಎಷ್ಟಿದೆ? 2000 ಇದೆ. ಇಟ್ ಈಸ್ ಅವೈಲೇಬಲ್ ಇನ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ನಮಗೆ ಡಿಪ್ರಿಸಿಯೇಷನ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ಔಟರ್ ಕಾಲಮ್ ಅಲ್ಲಿ 18,000. ದೆನ್ ಕಮ್ಸ್ ಟು ಬಿಲ್ಡಿಂಗ್. ಬಿಲ್ಡಿಂಗ್ ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಅಡ್ಜಸ್ಟ್ಮೆಂಟ್ ನಂಬರ್ ಇ ಇದೆ ನೋಡಿ, ಡಿ. ಬಿಲ್ಡಿಂಗ್ಸ್ ಆರ್ ರಿವ್ಯಾಲ್ಯೂಡ್ ಎಟ್ 1 lakh ಅಂತ. ಓಲ್ಡ್ ವ್ಯಾಲ್ಯೂ 92,000 ಇದೆ, ನ್ಯೂ ವ್ಯಾಲ್ಯೂ 1 lakh ಇದೆ. ಸೊ ನಾವು ಅದನ್ನ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ 8,000 ಡಿಫರೆನ್ಸ್ ಅನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಬರ್ದಿದೀವಿ. ಬಟ್ ಇಲ್ಲಿ ನೀವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಅಥವಾ ನೀವು ಇಲ್ಲಿ ಬಿಲ್ಡಿಂಗ್ ಅಂತ ಬರೆದು ಅಪ್ರಿಸಿಯೇಷನ್ ಅಂತ ಬರಿಬಹುದು ನೋಡಿ. ಬಿಲ್ಡಿಂಗ್. ಓಕೆ, ಓಲ್ಡ್ ವ್ಯಾಲ್ಯೂ 92,000 ಆಡ್ ಅಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಇದು ಅಪ್ರಿಸಿಯೇಷನ್ ಆಗುತ್ತೆ, ಆಪೋಸಿಟ್ ವರ್ಡ್ ಇದು. ಆಡ್ ಅಪ್ರಿಸಿಯೇಷನ್. ಓಕೆ, ಸೊ ಇಲ್ಲಿ ಅಪ್ರಿಸಿಯೇಷನ್, ಆಡ್ ಅಪ್ರಿಸಿಯೇಷನ್ 8,000. ಸೊ ಈಗ ಎಷ್ಟಾಯ್ತು? 1 lakh ಆಯ್ತು. ಓಕೆ, ಸೊ ಎಷ್ಟು ಅಪ್ರಿಸಿಯೇಷನ್ ಆಗಿದೆ? 8,000 ಇಲ್ಲಿ ಅಪ್ರಿಸಿಯೇಷನ್ ಆಗಿದೆ. ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್. ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ಲಿ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಶೋ ನಿಯರ್. ನಾವು ಇಲ್ಲಿ ಇದನ್ನ ತೋರಿಸಬೇಕು. ಸೊ ಲಾಸ್ಟ್ ಐಟಮ್ ಬಂದು ಪೇಟೆಂಟ್ಸ್ ಇದೆ. ಸೊ ಪೇಟೆಂಟ್ಸ್ ಬಂದು 15,000 ಇದೆ. ದರ್ ಇಸ್ ನೋ ಅಡ್ಜಸ್ಟ್ಮೆಂಟ್ ಫಾರ್ ಪೇಟೆಂಟ್ಸ್. ಗೆ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಅದನ್ನ ಆಸ್ ಇಟ್ ಈಸ್ ಬರಿಬೇಕು. ಸೊ ಈಗ ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್ ಅನ್ನ ಟೋಟಲ್ ಮಾಡಿದ್ರೆ 2,52,000 ಬರುತ್ತೆ ನೋಡಿ. ಟೋಟಲ್ ಅಂತ ಬರೀದಿ ಇಲ್ಲಿ. ಟೋಟಲ್ ಯರ್ ಆಲ್ಸೋ ರೈಟ್. ಟೋಟಲ್ 2 lakh 2,52,000. So both the sides 2,52,000. 2,52,000. ಓಕೆ, ಸೊ ತುಂಬಾ ಸಿಂಪಲ್ ಆಗಿರುತ್ತೆ ನೋಡಿ. ಆಲ್ರೆಡಿ ನಾನು ಗುಡ್ ವಿಲ್ ಬ್ರಾಟ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡಿದ ವಿಡಿಯೋ 1ರಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಸಂಬಂಧಪಟ್ಟಾಗೆ ಅಂದ್ರೆ ಅಡ್ಮಿಷನ್ ಗೆ ಸಂಬಂಧಪಟ್ಟಾಗೆ ಇದು 2ನೇ ವಿಡಿಯೋ ಆಗಿರುತ್ತೆ. ಫಸ್ಟ್ ವಿಡಿಯೋದಲ್ಲಿ ನಾನೇನ್ ಮಾಡಿದ್ದೀನಿ ಅಂದ್ರೆ ಗುಡ್ ವಿಲ್ ಬ್ರಾಟ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾತ್ರ ಮಾಡಿದ್ದೀನಿ. ಸೊ ಇದರಲ್ಲಿ ಗುಡ್ ವಿಲ್ ವಿತ್ಡ್ರಾನ್ ಇದೆ. ಸೊ ನನ್ನ ನೆಕ್ಸ್ಟ್ ವಿಡಿಯೋ ಯಾವ್ದಿರುತ್ತೆ ಅಂದ್ರೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಇರುತ್ತೆ. ಅಂದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲಿ ಟೋಟಲ್ ಆಗಿ ನಾನು 3 ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬಹುದು. ನಿಮ್ಮ ಎಲ್ಲ ಡೌಟ್ಸ್ ಗಳನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಯಾರಾದ್ರೂ ನನ್ನ ಚಾನಲ್ ಅನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಎಲ್ಲಾ ಚಾಪ್ಟರ್ದು 2-3 ಈ ತರ ಸಮ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ತುಂಬಾ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಎಲ್ಲಾ ಕ್ವಶನ್ ಗಳನ್ನ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.